ನಮ್ದು ಮೇನ್ ಅಜೆಂಡಾ ಇರೋದೇನು, ಇಲ್ಲಿ ರೈತರಿಗೆ ತಾರತಮ್ಯ ಇದೆ, ಬೆಲೆ ತಾರತಮ್ಯ ಇದೆ. ನಾವ್ ಯಾರನ್ನ ಕೇಳ್ಬೇಕು? ತಂಬಾಕು ಮಂಡಳಿನ ಕೇಳ್ಬೇಕು. ನಾವು ಈಗ ನಮ್ಗೆ ಮೇನ್ ಇರೋದು ರಾಜಕೀಯ ವ್ಯಕ್ತಿಗಳಲ್ಲ, ಮತ್ತೆ ಇಲ್ಲಿ ಯಾರು ಬ್ರೋಕರ್ಗಳು ಬರ್ತಾರಲ್ಲ ಅವರಲ್ಲ. ಬ್ರೋಕರ್ಗಳು ನೋಡ್ರಪ್ಪ, ನಿಮ್ದು ಏನೈತೆ, ಅವ್ರು ಯಾಕೆ ತಗೊಳಕ್ ಬರ್ತಾ ಇದಾರೆ ಬ್ರೋಕರ್ಗಳು? ನೀವು ಅದೇನೇ ಚೆನ್ನಾಗಿತ್ತು ಅಂತ ಹೇಳಿದ್ರು ಕೊಡುವ ನೋ ಬಿಡ್ ಮಾಡ್ತೀರಾ. ಮತ್ತೆ ಅಜಿತ್ ಅವ್ರೆ, ನೀವು ಎಲ್ಲರೂ ಅದನ್ನ ಕಣ್ಣು ಇದು ತರ ಮಾಡಬೇಡಿ. ಒಬ್ಬರವ್ರೆ ನೋಡಿ ಬೇಲ್ ಬಿಟ್ಟವ್ರು 1,000 ರೂಪಾಯಿ ತಗೊಳ್ತಾರಂತೆ ಏಸ್ಗಳು. ಒಂದು ಬೇಲ್ ಅಲ್ಲಮ್ಮ, ಇವಾಗ ನಾನು ಏನಾಗ್ತದೆ ಕೇಳಿ, ಇವಾಗ ನೀವು ಬಂದ್ಬಿಟ್ಟು ಇವಾಗ ಎಲ್ಲ ಕಡೆನೂ ಅನ್ಯಾಯ ನಡೀತಾ ಇದೆ. ನಾವು ಕಣ್ಮುಂದೆ ತಂದಾಗ ನಾವು ಆಕ್ಷನ್ ತಗೋಬಹುದು. ಅದನ್ನೇ ನೀವು ಸಿಸ್ಟಮೇ ಫೇಲ್ಯೂರ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಲಾಸ್ಟ್ 5 ವರ್ಷದಿಂದ ತಂಬಾಕು ಬೆಳೆಯೋದು ಆವ್ರೇಜ್ ಪ್ರೈಸ್ 120 ರೂಪಾಯಿ ಇದ್ದಿದ್ದು 260 ರೂಪಾಯಿ ಆಗಿದೆ. ಡಬಲ್. ಯಾವ ಪದಾರ್ಥದಲ್ಲಿ ಡಬಲ್ ಆಗಿದೆ ಅಂತ ತೋರಿಸಿ, ಯಾವ ಪದಾರ್ಥದಲ್ಲಿ ತೋರಿಸಿ. ನಾವು ಹೇಳೋದು ಸಿಸ್ಟಮ್ ಫೇಲ್ಯೂರ್ ಆಗಿದ್ದಿದ್ರೆ ಮೈಸೂರಲ್ಲಿ ಇಷ್ಟೊಂದು ಜನ ಇದನ್ನ ಅವಲಂಬಿತವಾಗಿ ಇರ್ತಾ ಇರಲಿಲ್ಲ. ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ಹೇಳ್ತಾ ಸಿಸ್ಟಮೇ ಫೇಲ್ಯೂರ್ ಅಂತ ಇದ್ದೀರಾ. ನೀವು ಹೇಳಿ, ಇವಾಗ ನೀವು ಇಷ್ಟು ಜನ ಇದ್ದೀರಲ್ವಾ, ಇದೇ ರೈತ ಅದೇ ಇದೇ ಇವಾಗ ಏನು ಅಂತ ಹೇಳಿದ್ರೆ, ಇಷ್ಟು ಜನ ನಾವು ಇರ್ಬೇಕಾದ್ರೆ ನೀವು ಹೇಳಿ, ರಾಜ್ಯ ಸರ್ಕಾರದಲ್ಲಿ ಇದೇ ರೈತ ಬೆಳಗ್ಗೆ ತಂಬಾಕು ಬಿಟ್ರೆ ಮಧ್ಯಾಹ್ನ ರಾಜ್ಯ ಸರ್ಕಾರದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ವಿಧಾನ ಕರೆಕ್ಟಾ? ಅಲ್ಲಿ ಯಾರಿಗಾರು ನಿಮಗೆ ಅಷ್ಟು ನೀವು ಬಂದ್ಬಿಟ್ಟು ಹೋಗ್ಬಿಟ್ಟು ಪ್ರಶ್ನೆ ಕೊಟ್ಬಿಟ್ಟು ನಂಗೆ ಈ ಥರ ಇಶ್ಯೂ ಇದೆ ಸಾಲ್ವ್ ಮಾಡ್ಕೊಡಿ ಅಂತ ಹೇಳೋದಕ್ಕೆ ಅವಕಾಶ ಇದೆಯಾ? ಬ್ರೋಕರ್ಗಳು ಆ ತರ ಹಿಂಸೆ ಕೊಟ್ಟಿದ್ದಾರೆ ಅವ್ರಿಗೆ. ಇಲ್ಲ ನೆಕ್ಸ್ಟ್ ಬರ್ತಾರೆ ಇವಾಗ 90 ತಂದ್ಬಿಟ್ಟು ನಿಂದು ಇಲ್ಲ, ನಿಂದು ಅಲ್ಲೇ ಪೆಂಡಿಂಗ್, ನೀನ್ ಮತ್ತೆ ಮಾಡಲ್ಲ, 100 ರೂಪಾಯಿ ಬರ್ತದೆ, ಇಲ್ಲ 80 ಬರ್ತದೆ, ತಗೊಳ್ಳೋದೇ ಇಲ್ಲ. ಅವ್ರಿಗೆ ಅಷ್ಟು ಗೋಳು ಇದಾರೆ. ಕರೆಕ್ಟ್. ಇವಾಗ ಹೇಳ್ತೀನಿ ಕೇಳಿ, ನೀವು ಈಗ ಮಾತಾಡ್ತಿರಲ್ಲ, ಯಾರ ನಾನೇ ಖುದ್ದಾಗಿ ಬಂದಾಗ ಎಷ್ಟು ಜನ ಕೇಳಿದ್ದೀನಿ, ಯಾರು ಬ್ರೋಕರ್ ಹೇಳಿ ಅಂತ, ಯಾರು ಒಬ್ರು ಬರಲ್ಲ, ಬಂದು ಕಿವಿಗೆ ಹೇಳ್ತಾರೆ. ಇವಾಗ ನಾನು ಅಜಿತ್ ಬಂದ್ಬಿಟ್ಟು ನನಗೆ ಮಾತಲ್ಲಿ ಹೇಳ್ದ ಅಂತ ಹೇಳ್ಬಿಟ್ಟು ನಾನು ಆಕ್ಷನ್ ತೊಗೊಳಕ್ಕಾಗತ್ತಾ? ನನಗೆ ಏನಾದ್ರು ಎವಿಡೆನ್ಸ್ ಬೇಕಲ್ವಾ? ಎವಿಡೆನ್ಸ್ ಬೇಕಂತ ನಮ್ಮ ಹತ್ರ ಯಾರ್ಯಾರು ಎವಿಡೆನ್ಸ್ ಕೊಟ್ಟಿದ್ದಾರೆ ಈ ಸತಿ ನೋಡಿ. ತಂಬಾಕು ಮಂಡಳಿ ಹಿಸ್ಟ್ರಿನಲ್ಲಿ 50 ವರ್ಷದಲ್ಲಿ ಯಾವ OFS ಯಾರು ಟ್ರಾನ್ಸ್ಫರ್ ಮಾಡಿಲ್ಲ. ಫಸ್ಟ್ ಟೈಮ್ ಬಂದಾಗ ನನ್ನ ಮೇಲೆ ಕಂಪ್ಲೇಂಟ್ ಎಷ್ಟು ಬಂದಿದೆ ಗೊತ್ತಾ? ಎಷ್ಟು ಪ್ರೆಷರ್ ಹಾಕಿದ್ದಾರೆ ಗೊತ್ತಾ? ಆ OFS ತೆಗೆದ ಮೇಲೆ ನಾವು ಎಷ್ಟು ನಾವು ಒಳಗಡೆ ಏನೇನು ನಡೀತಾ ಇತ್ತು ಎಲ್ಲ ಮುಚ್ಚಾಕಿದ್ವಿ. ಎಲ್ಲನೂ ಅದಕ್ಕೆ ಆಚೆ ತೆಗ್ದಿದ್ದೀವಿ ನಾವು. ನಮ್ಮ ಕೆಲಸನೇ ಆಗ್ತಾರೆ. ಇದೇ ಫಸ್ಟ್ 50 ವರ್ಷದ ತಂಬಾಕು ಮಂಡಳಿ ಫಾರೆನ್ಸಿಕ್ ಆಡಿಟ್ ಇಲ್ಲ, ಫಸ್ಟ್ ಟೈಮ್ ನಾವು ಮಾಡಿಸ್ತಾ ಇದ್ದೀವಿ. ಫಸ್ಟ್ ಟೈಮು ಇಡಿನ ಕರ್ಕೊಂಡು ಬಂದಿದ್ದೀವಿ. ಮಿಸ್ಅಪ್ರೋಪ್ರಿಯೇಷನ್ ಕೇಸಲ್ಲಿ ನೀವು ಹೇಳಿ ನೋಡೋಣ, ಯಾರು ಇದುವರೆಗೂ ಮಿಸ್ಅಪ್ರೋಪ್ರಿಯೇಷನ್ ಕೇಸಲ್ಲಿ ಚಾರ್ಜ್ ಶೀಟ್ 3 ತಿಂಗಳಲ್ಲಾಗುತ್ತೆ. ಇದು ತೋರಿಸ್ಬಿಡಿ ನೋಡೋಣ, ಯಾವನ ಚೀಟಿಂಗ್ ಕೇಸಲ್ಲಿ ಇದುವರೆಗೂ 1 ವರ್ಷ ಆಗಿದ್ದು, 1 ವರ್ಷದಲ್ಲಿ ಯಾವನ ಚಾರ್ಜ್ ಶೀಟ್ ಫೈಲ್ ಮಾಡೋದು ಯಾವ ಹಿಸ್ಟ್ರಿ ತೋರಿಸ್ಬಿಡಿ ನೋಡೋಣ. ನಮಗೆ ಕೆಲಸ ಗೊತ್ತಿದೆ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ರೈತ ಸಂಘದವರಾಗಲಿ ನಾವಾಗಲಿ ಕೂತ್ಕೊಂಡು ಇಶ್ಯೂಸ್ಗಳನ್ನ ಚರ್ಚೆ ಮಾಡಬೇಕು. ನೀವು ಅಲ್ಲಿ ಕೂತ್ಕೊಂಡು ಜಗಳ ಮಾಡೋದ್ರಿಂದ ಏನು ಆಗಲ್ಲ. ಇದೇ ಇದಕ್ಕೆ ಬಂದಿದ್ದು ಅಧ್ಯಕ್ಷರು ಅದನ್ನೇ ಕರೆಕ್ಟ್. 7ನೇ ತಾರೀಕು ಬರೋ ಅಷ್ಟರಲ್ಲಿ ಅಧ್ಯಕ್ಷರಿಗೆ ಫೋನ್ ಮಾಡಿ ಕೊನೆಗೆ ನೀನ್ ಕಾಲಿಟ್ರೆ ನೋಡೇ ಬಿಡೋಣ. ಧಮ್ಕಿ ಕರೆಗಳು ಬರ್ತವೆ. ಧಮ್ಕಿ ಅಂತ ಹೇಳೋದು ನಾನು ಹೇಳ್ತಾ ಇಲ್ವಾ, ನನಗೆ ಕಂಪ್ಲೇಂಟ್ ಬರ್ತಾವ್ರೆ. ನಾನು OFS ನ ಟ್ರಾನ್ಸ್ಫರ್ ಮಾಡಿಸಿ ನಾನು ಪಿರಿಯಾಪಟ್ಟಣ ತಾಲೂಕಲ್ಲಿ ಹುಟ್ಟಿದ್ದೀನಿ. ಇದೊಂದು ದೊಡ್ಡ ಮಾಫಿಯಾ, ಕೈ ಹಾಕ್ಬೇಡ ಇದಕ್ಕೆ, ನೀನ್ ಬೇರೆ ವಿಚಾರಕ್ಕೆಲ್ಲ ಬರ್ತಿದ್ದೀನಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಇವಾಗ ನೋಡಿ, ಇವಾಗ ಲಾಸ್ಟ್ 50 ವರ್ಷದಿಂದ ಸಿ ಸಂಸ್ಥೆ ಇದೆ. ಓಕೆ, ಅದಕ್ಕೆ ಮುಂಚೆಯಿಂದನೂ ತಂಬಾಕು ಬೆಳೀತಾ ಇದೆ. ಅದಾಯ್ತಾ? ಆಪ್ಷನ್ ಸಿಸ್ಟಮ್ ಬಂದಿರೋ 2012ನೇ ಸಿಸ್ಟಮ್ ಇದೆ, 12ನೇ ವರ್ಷದಿಂದ ಆನ್ಲೈನ್ ಸಿಸ್ಟಮ್. ಅದು ಮುಂಚೆನೂ ಆಪ್ಷನ್ ನಡೀತಾ ಇತ್ತು, ಮ್ಯಾನ್ಯಲ್ ಆಪ್ಷನ್ ನಡೀತಾ ಇತ್ತು. ಗೊತ್ತಾಯ್ತಾ? 2012ರಿಂದ ಈ ಆಪ್ಷನ್ ಶುರು ಆಗಿದೆ. ಈ ಆಪ್ಷನಲ್ಲಿ ಏನಾಗ್ತದೆ, ಇಷ್ಟು ದಿವಸ ನಾವೇನು ಎಲ್ಲಾನು ಫುಲ್ ಪ್ರೂಫ್ ಅಂತ ಹೇಳ್ತಾ ಇಲ್ಲ. ನಮಗೆ ಏನು ಬರ್ತದೆ, ನಮ್ಗೆ ಇಶ್ಯೂ ಗೊತ್ತಾಗಿದ ತಕ್ಷಣ ನಾವನ್ನ ಕರೆಕ್ಟ್ ಮಾಡಕ್ಕೆ ಹೋಗ್ತೀವಿ. ಏನೋ ಒಂದು ಇರ್ತದೆ, ಸಿಸ್ಟಮ್ ಅಂತ ಇರ್ತದೆ. ಇವಾಗ ನೋಡಿ ಬೇಕಾದ್ರೆ ಸ್ಮಗ್ಲಿಂಗ್ ಆಗ್ತದೆ. ಎಷ್ಟೊಂದು ಜನ ಇದ್ದಾರೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದ್ದಾರೆ, ಆರ್ಮಿ ಇದೆ, ಕಸ್ಟಮ್ಸ್ ಆಫೀಸರ್ ಇದೆ. ಆದ್ರೂ ಕಸ್ಟಮ್ಸ್ ಸ್ಥಿರ ಸ್ಮಗ್ಲಿಂಗ್ ಹೆಂಗಾಗ್ತದೆ? ತೊಂದರೆಗಳು ಎಲ್ಲಾ ಕಡೆ. ನಾನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷ, ನನಗೆ ಅದು ತಲೆ ಹಾಕಬಾರ್ದು ಅನ್ಕೊಂಡಿದ್ದೆ. ಬಟ್ ಅದು ತಲೆ ಹಾಕದ್ಮೇಲೆ ಗೊತ್ತಾಯ್ತು, ಅಲ್ಲಿ ನಮ್ಮ ರೈತನಿಗೆ ಯಾರೋ ಒಬ್ಬ ಚಪ್ಪಲಿನ ತಲೆ ಮೇಲೆ ಇಟ್ಕೊಂಡ ಅಂತ ಅಂದಾಗ ನನಗೆ ನೋವಾಯ್ತದು. ಈಗ ನೀವ್ ಹೇಳಿದ್ರಿ ಯಾಕಂದ್ರೆ ನೀವು ವಿಡಿಯೋ ಲೈವ್ ಮಾಡ್ತಾ ಇದ್ದೀರಾ, ಅದಕ್ಕೆ ಕ್ಲಾರಿಫೈ ಮಾಡ್ಬೇಕು ನಾವು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪರ್ಸೆಪ್ಷನ್ ಸಿಗಲ್ಲ, ನಿಮ್ದು ಒಂದೇ ತಾಕಾಗ್ತದೆ. ಓಕೆ, ಆ ಪರ್ಟಿಕ್ಯುಲರ್ ಇಷ್ಟು ನಾವು ಬೇಕಾದ್ರೆ CCTV ಫುಟೇಜ್ ತೋರಿಸ್ತೀವಿ. ಅಲ್ಲೊಬ್ಬ ತಮಾಷೆಗೆ ಅವ್ನಿಗೆ ರೈತಂಗೆ ಹೇಳ್ದ, ತೆಗೆದಿಟ್ಕೊ ಚೆನ್ನಾಗಿದೆ, ಇದು ಫೋಟೋ ತೊಗೊಂಡು ಮಾಡ್ಕೊಳ್ಳೋಣ ಅಂತ ಬಿಟ್ಟು ಮಾರ್ಬಿಟ್ಟು ಹಾಕಿರೋದು. ನಾನು ಹೇಳ್ತಾ ಹಿಂಗೆ ನಾನು ಪ್ರೈಸ್ ಬಗ್ಗೆ ಮಾತಾಡ್ತಾ, ಪ್ರೈಸ್ ಡೆಫಿನೆಟಾಗಿ ಇಶ್ಯೂ. ಈ ವರ್ಷ ಮಾತ್ರ ಸಿಕ್ಕಾಪಟ್ಟೆ ತೊಂದರೆ. ಅದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ. ಹೋದ ವರ್ಷ ಯಾಕಿರಲಿಲ್ಲ ನೀವು? ನಾನು ಹೇಳ್ತಾ ಇದ್ದೀನಿ, ಹೋದ ವರ್ಷ ಯಾಕಿರಲಿಲ್ಲ? ಹೋದ ವರ್ಷನೂ ಕೂಡ ಲೋ ಗ್ರೇಡ್ ಟೊಬ್ಯಾಕೋನ ನಾವು 40 ರೂಪಾಯಿ ಮಾಡಿದ್ದೀವಿ. ಎಷ್ಟಮ್ಮ ಮಾಡಿದ್ದೀವಿ?
ಹೇಳಿಮ್ಮ ಏನು ಬಿ ಪಿ ಎಲ್ ಎಷ್ಟು ಹೋಗಿತ್ತಮ್ಮ ಅಷ್ಟು ಹೋದ ವರ್ಷ? ಹೋದ ವರ್ಷ ಕರೆಕ್ಟಾಗೆ ಹಾ, ನಡೀತಿತ್ತು. ಅಲ್ಲ ಹೋದ ವರ್ಷನೂ ಹೋದ ವರ್ಷನೇ ಕರೆಕ್ಟ್ ಅಮ್ಮ. ಏನಕ್ಕೆ ಕರೆಕ್ಟ್ ಅಮ್ಮ. ಇವಾಗ ಒಂದು ವಿಷಯ ಹೇಳ್ತೀನಿ ಕೇಳಿಮ್ಮ, ಒಂದು ವಿಷಯ ಕೇಳ್ತೀನಿ ಮಾತ್ರ ಹೇಳ್ತಿದ್ರಿ, ನಮ್ಮನ್ನ ಯಾರು ಹೇಳಲ್ಲ. ಅಮ್ಮ. ಇವಾಗ ನೀವು ಅರ್ಥ ಮಾಡ್ಕೋಬೇಕು, ನಾವು ಅರ್ಥ ಇದು ಮಾಡ್ಕೊಂಡಿರೋದು ಇದು ರಾಗಿ ಆಮೇಲೆ ಆತರ ಬೆಳೆ ಅಲ್ಲ, MSP ಇಲ್ಲ ಇದು. ಅರ್ಥ ಆಯ್ತಾ? ಹೋದವರೆಲ್ಲ ತಗೊಂಡೋದಾಗ ನೋಡ್ಬಿಟ್ಟು ಇದು ಅಂತ ಕಮರ್ಷಿಯಲ್ ಕ್ರಾಪ್, ಇದು ಮಾಡಿದ್ರು. ಕಮರ್ಷಿಯಲ್ ಕ್ರಾಪ್ ಅಲ್ಲಿ ಸ್ವಾಮಿನಾಥನ್ ಕಮಿಟಿ ಅವರೇ ಹೇಳ್ಬಿಟ್ಟಾರೆ ಇದು ಇಲ್ಲ ಇದು. ಓಕೆ, MSP ಇಲ್ಲ. ನಾವು ಹೆಂಗೆ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಒಂದು ಕಮಿಟಿನ ಫಿಕ್ಸ್ ಮಾಡ್ತೀವಿ. ಕಮಿಟಿನ ಯಾರು ಇರ್ತಾರೆ? CTRA ಸೈಂಟಿಸ್ಟ್ ಇರ್ತಾರೆ, ರೈತರು ಇರ್ತಾರೆ, ರೆಪ್ರೆಸೆಂಟೇಷನ್, ತಂಬಾಕು ಮಂಡಳಿ ಅಧಿಕಾರಿಗಳು ಇರ್ತಾರೆ, ಕಂಪನಿಯವರು ಇರ್ತಾರೆ. ಇವ್ರು ಕೂತ್ಕೊಂಡು ಈ ವರ್ಷ 1 kg ಬೆಳೆಯೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಡಿಸೈಡ್ ಮಾಡ್ತೀವಿ. ಓಕೆ, ನಾವು ಯಾವತ್ತೂ ಕ್ಯಾಲ್ಕುಲೇಟ್ ಮಾಡೋದು ಅಡಿಷ್ನಲ್ ಎಷ್ಟಾಗುತ್ತಮ್ಮ ಖರ್ಚು. ನೀವು ಕರೆಕ್ಟಾಗಿ ನಾನು ಬೇಕಾದ್ರೆ ಕ್ಲೀನಾಗಿ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತೀನಿ, ಎಷ್ಟು ಖರ್ಚು ಮಾಡ್ತೀರಾ ಏನು ಅಂತ. ನನ್ನ ಹತ್ರ ಅಂಶ ನೀವು ಹೇಳಿ ಎಷ್ಟಾಗುತ್ತೆ ಖರ್ಚು. ಒಂದು ಕೆಜಿ ಬೆಳೆಯೋಕೆ ಎಷ್ಟಾಗುತ್ತೆ? 1 kg ಬೆಳೆಯಕ್ಕೆ ಆಗುತ್ತೆ ಸುಮಾರು. ಅದು ಬೆಳೆಯಕ್ಕೆ ಅಂತಂದ್ರೆ ನಾವು ಆ ತರ ಲೆಕ್ಕ ಆಗ್ತಾ ಇಲ್ಲ. ಅದೇ ಮಾ, ಆ ಥರ ಯಾರು ಲೆಕ್ಕ ಹಾಕೋಕ್ಕಾಗಲ್ಲ. ಟೋಟಲ್ ಖರ್ಚು ಎಷ್ಟಿರ್ತಾರೆ ಅದ್ರ ಮೇಲೆ ಎಷ್ಟು ಬೆಳೀತೀರಾ ಅದೇ ನಿಮ್ದು. ನೋಡಿ ಅದೆಲ್ಲ ಇಲ್ಲ. ನಾವು ಹೇಳ್ತೀನಿ ಕೇಳಿ, ನಮಗೆ ನಾವು ತುಂಬ ಓಪನ್ ಆಗಿ ಇವಾಗ ಕೆಲವೊಂದು ರೈತರು ಚೆನ್ನಾಗಿ ಬೆಳೀತಾರೆ, ಕೆಲವೊಂದು ರೈತರು ಚೆನ್ನಾಗಿ ಬೆಳೆಯೋದು. ಅದಕ್ಕೆ ಏನಾಗ್ತದೆ, ನಾವೇನು ಮಾಡಿದ್ರು ರೈತರು ಸೀರಿಯಸ್ ಆಗಿ ತಗೊಂಡು ಮಾಡಿದ್ರೆ, ಇವಾಗ ನಾನು ರೈತರು ತೋರಿಸ್ತೀನಿ ನಿಮಗೆ 1 ಎಕರೆ 1300 kg ಬೆಳೆಯೋರು. ಅದೇ ರೈತ ತೋರಿಸ್ತೀನಿ 600 kg ಬೆಳೆಯೋನು ಇಲ್ಲ. ಕರೆಕ್ಟಾ? ಅದನ್ನೇ ಹೇಳ್ತಾ ಇರೋದು. ಇವಾಗ ಏನಾಗ್ತದೆ ಅಂತ ನಮ್ಮ ಕ್ಯಾಲ್ಕುಲೇಷನ್ ಹೋದ ವರ್ಷದ ಪ್ರಕಾರ 180 ರೂಪಾಯಿ ಬೀಳ್ತಾರೆ. ಓಕೆ, ಅದು ನಾವು ಲಿಬರೇಟಾಗಿ ಕ್ಯಾಲ್ಕುಲೇಟ್ ಮಾಡಿರೋದು. ಫಾರ್ ಎಕ್ಸಾಂಪಲ್ ಇವಾಗ ಫರ್ಟಿಲೈಸರ್ ಇವಾಗ 1.7 ಹೆಕ್ಟರ್ಸ್ಗೆ ನಾವು ಲೈಸೆನ್ಸ್ ಹೇಳೋದು 1800 kg ಬೆಳೀತಾ ಇರೋದು 1.7 ಹೆಕ್ಟರ್ಸ್ ಅಂತ ಹೇಳ್ತೀವಿ. ನಾರ್ಮಲಿ ಯಾರು 1.7 ಹೆಕ್ಟರ್ಸ್ ಅಂದರೆ ಎಷ್ಟಾಯ್ತು? 4 ಎಕರೆ ಆಯಿತು. ಯಾರು 4 ಎಕರೆ ಬೆಳೆಯೋರು? ಕರೆಕ್ಟಾ? ಎಷ್ಟು ಜನ ರೈತ 4 ಎಕರೆ ಇದೆ? ಎಲ್ಲ 2 ಎಕರೆ 2.5 ಎಕರೆ ಬೆಳೀತಾರೆ. ಕರೆಕ್ಟಾ? ಕರೆಕ್ಟಾಗಿ ನೋಡ್ರೆ ನಾ ಏನು ಸುಳ್ಳು ಇದೇನೋ ತಪ್ಪಿದ್ಯಾ? ಕರೆಕ್ಟ್. ಅದು ಎರಡು ಬಾರ ಬೆಳೀತಾರೆ ಅಷ್ಟೇ. ಕರೆಕ್ಟ್ ಕರೆಕ್ಟ್ ಅಲ್ಲ, ಕರೆಕ್ಟ್. ನಾನು ಇವಾಗ ಹೇಳ್ತಾರ ನಿಮಗೆ, ಒಂದು ಬ್ಯಾರನ್ ಎಷ್ಟು ಎಕರೆ ಆಗ್ತದೆ? ಒಂದು ಬೇರನ್ಗೆ ಅಂದ್ರೆ ಡಬಲ್ ಇದ್ರೆ 4 ಎಕರೆ 3 ಎಕರೆ. ಅದನ್ನೇ ತಾನೇ ಹೇಳ್ತಾರ ನಿಮ್ಗೆ. ಬ್ಯಾರನ್ ಅಂದ್ರೆ 2 ಎಕರೆ ಆಯ್ತಲ್ವಾ? ಅದನ್ನೇ ಆಯ್ತು. ನೀವು ಒಂದು ಡಬಲ್ ಬ್ಯಾರನ್ 4 ಅಂತ ಹೇಳ್ತಾ ಇದೀರಾ, ಬ್ಯಾರನ್ 2 ಎಕರೆ ಆಯ್ತು. ನಾನು ಹೇಳೋದು ಹಿಂದೆ ಬೆಳೆ ಕೊಟ್ಟರೆ ಏನು ಕೊಟ್ಟರು ಜನಕ್ಕೆ. ಅಲ್ಲಮ್ಮ, ಅದನ್ನ ಹೇಳ್ತೀನಿ, ಅದನ್ನು ಹೇಳ್ತೀನಿ. ಎಲ್ಲ ಒಂದೊಂದಾಗ ಬರೋಣ. ಫಸ್ಟ್ ಕಾಸ್ಟ್ ಆಫ್ ಕಲ್ಟಿವೇಷನ್ ಬರೋಣ, ಆಮೇಲೆ ಹೆಂಗೆ ನಾವು ಸೈಂಟಿಫಿಕಲಿ ಒಂದು ಮಿನಿಮಮ್ ಪ್ರೈಸ್ ಅಂತ ನಾವೇನು ಡಿಸೈಡ್ ಮಾಡ್ತೀವಿ ಒಂದಾಗ ಕ್ಲೀನಾಗಿ ಹೇಳ್ತೀನಿ. ಕೇಳಿಸ್ಕೊಳ್ಳಿ, ಅದು ಇದು ಮಾಡಕ್ಕೆ ಹೋಗ್ಬೇಡಿ, ಕೇಳಿಸ್ಕೊಳ್ಳಿ. 180 ರೂಪಾಯಿಂದ ಡಿಸೈಡ್ ಮಾಡಿ. ಆ 180 ರೂಪಾಯಿ ನಮ್ಮದು ಉದ್ದೇಶ ಏನಿರ್ತದೆ ಅಂತ ಹೇಳಿದ್ರೆ, ನಾವು ಒಂದು ಮಿನಿಮಮ್ ಗ್ಯಾರಂಟಿ ಪ್ರೈಸ್ ಅಂತ ನಾವು ಏನು ಮಾಡ್ತೀವಿ, ಒಂದು MGIP ಅಲ್ವಾ, MGIP ಅಂತ ಡಿಸೈಡ್ ಮಾಡ್ತೀವಿ. ಅದೇನು ಮಾಡ್ತೀವಿ, ಅದ್ರ ಇಂಟೆನ್ಷನ್ ಏನು ಅಂದರೆ, ಏನು ಕಾಸ್ಟ್ ಆಫ್ ಕಲ್ಟಿವೇಷನ್ ಬರ್ತದೆ ಮಿನಿಮಮ್ 25% ನೀವು ಕೊಡಬೇಕು ಅಂತ ನಮ್ಮದು ಇರ್ತದೆ. ಅರ್ಥ ಆಯ್ತಾ? ಮಿನಿಮಮ್ 25%. 25% 40 ರೂಪಾಯಿ, 40 ರೂಪಾಯಿ. ನಾವು ತಗೊಳ್ಳಿ 225 ರೂಪಾಯಿ. ನಮ್ಮಲ್ಲಿ ಆವ್ರೇಜ್ ಎಷ್ಟು ಬರ್ತಾ ಇದೆ? 257 ರೂಪಾಯಿ. 250 ರೂಪಾಯಿ. 57 ಬೇಡ ಬಿಡಿ, 50 ಅಂತ ಇಟ್ಕೊಳ್ಳಿ ವರ್ಷ. ಓಕೆ, ಇವಾಗ ಏನಾಗ್ತದೆ? ಇವಾಗ ಹೇಳಿ ನನಗೆ ಏನಂತ. ಇವಾಗ ನೆಕ್ಸ್ಟ್ ಬರ್ತೀನಿ, ಅಲ್ಲಿ ಏನಾಯ್ತು ಪ್ರಾಬ್ಲಮ್? 250 ಅವರೇಜು ಅಷ್ಟು ಬರ್ತಿತ್ತು. ಈಗ ಬರ್ತಾ ಇಲ್ಲ. 200 ಆವರೇಜ್ ಅಂದ್ರೆ ಏನಾಗ್ತದೆ ಗೊತ್ತಾ? ಶ್ರೀನಿವಾಸ್ ಅವರೇ, ಆವರೇಜ್ ಅಂದ್ರೆ ಏನ್ ಹೇಳಿ? ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ 290 ಸಿಕ್ಕಿರ್ಬೋದು, ಮಧ್ಯದಲ್ಲಿ ನಿಮಗೆ 260 ಸಿಗ್ಬೋದು, ಲಾಸ್ಟ್ ಅಲ್ಲಿ 220 ಸಿಗ್ಬೋದು. ಮೂರನ್ನು ಸೇರಿದ್ರೆ ಆವರೇಜ್. 5ನೇ ಗ್ರೇಡ್ ಇಲ್ಲ, ಇವಾಗ ಕೇಳಿಸ್ಕೊಳ್ಳಿ, ಅದನ್ನ ಹೇಳ್ತೀನಿ. ಈ ಸತಿ ಏನಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನಕ್ಕೆ ಈ ಸತಿ ಏನು, ಇವಾಗ ಆಂಧ್ರ ಮಾರ್ಕೆಟ್ ಎಲ್ಲ ಆಂಧ್ರ ಬಗ್ಗೆ ಕೇಳ್ತಾ ಇದ್ದಾನೆ. ಯಾಕೆ ಈ ವರ್ಷ ಯಾರು ಆಂಧ್ರ ಬಗ್ಗೆ ಮಾತಾಡ್ತಾರೆ? ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸಿನಿ. ಅಲ್ಲಲ್ಲ, ಇವಾಗ ಈ ವರ್ಷ ಆಂಧ್ರದಲ್ಲಿ ಇವಾಗ ಹೇಳಿ ನೋಡ್ರಿ, ಆಂಧ್ರದಲ್ಲಿ ಪ್ರೈಸಿಂಗ್ ಎಷ್ಟು ನಡೀತಾ ಇದೆ ಸರ್? 225 ರೂಪಾಯಿ ಸ್ಟಾರ್ಟ್ ಆಗಿದೆ ಸರ್. ಇವಾಗ ಆವರೇಜ್ ಎಷ್ಟಿದೆ? ಅವರೇಜ್ 225-30 ರೂಪಾಯಿ. ಇವಾಗ ಏನಿದೆ? ಇವಾಗ 225 ನಿಮಗೆ ಬೇಕಾದ್ರೆ ಇವಾಗ DC ಅಲ್ಲಲ್ಲ, ನಾನು ಕರೆಕ್ಟ್, ನಾನು ಅದನ್ನೇ ಹೇಳ್ತಾ ಇರೋದು. ಏನಕ್ಕೆ ಇಶ್ಯೂ ಆಗ್ತದೆ? ವಾತಾವರಣ ಏನು ತಿಳಿಯಾಗಿದ್ರೆ ನಿಮ್ಗೆ ಹತ್ರ ಬರ್ತಾ ಇರ್ತಿಲ್ಲ. ಅದನ್ನೇ ಹೇಳ್ತಾ ಇರೋದು. ನಾನು ಹೇಳ್ತಾ ಇಲ್ವ, ವಾತಾವರಣ ಚೆನ್ನಾಗಿದ್ರೆ ರೈತರು ಯಾರು ಬರ್ತಾ ಇರ್ಲಿಲ್ಲ. ಹೋದ ವರ್ಷನೂ ಕಡಿಮೆ ಆಗಿತ್ತು ರೇಟ್, ಹೋದ ವರ್ಷನೂ ಸಖತ್ ಕಡಿಮೆ ಆಗಿತ್ತು. 94 ಮಿಲಿಯನ್ ಇದ್ದಿದ್ದು 85 ಮಾರಿದ್ವಿ. ಯಾಕಂತ ಹೇಳಿದ್ರೆ ಲೋ ಗ್ರೇಡ್ ಜಾಸ್ತಿ ಇತ್ತು ಹೋದ ವರ್ಷ ಲೋ ಗ್ರೇಡು 50 ರೂಪಾಯಿ ಮಾರಾಗಿದೆ. ಈ ವರ್ಷ ನಾನು ಏನಕ್ಕೆ ಕಡಿಮೆ ಆಗಿದೆ ಅಂತ ಹೇಳ್ತೀನಿ. ಟಿಲ್ ಜನವರಿ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ತಗೊಂಬನ್ರಿ ಸ್ವಾಮಿ ಯಾರು ಕೇಳಿಲ್ಲ. ಏನಕ್ಕೆ ಅಂದರೆ ಎಲ್ಲರಿಗೂ ಏನಿತ್ತು ಅಂತ ನಾನೇನು ತಪ್ಪು ಅಂತ ಹೇಳಲ್ಲ. ಎಲ್ಲ ರೈತನಿಗೆ ಅವನದೇ ಕ್ಯಾಲ್ಕುಲೇಷನ್ ಇರ್ತದೆ.
ನಾನೇನು ಅದು ಮಾಡೋಕ್ಕೆ, ಯಾಕಂದ್ರೆ ರೈತ ಅವನು ಬೆಟರ್ ಎಕನಾಮಿಸ್ಟು ಎಲ್ಲಕ್ಕಿಂತ. ನಾವು ಯಾರೇ ಎಕನಾಮಿಸ್ಟ್ ಇದ್ರು ಅವ್ನು ರೈತ, ಅವ್ನು ಎಲ್ಲಕ್ಕಿಂತ ಗೊತ್ತಿರ್ತದೆ ಅವ್ನಿಗೆ. ಇವಾಗ ರೈತನಿಗೆ ಏನಿತ್ತು ಆಸೆ ಅಂದರೆ ಚೆನ್ನಾಗಿ ಬೆಳೆದಿದ್ದೀವಿ ಸತಿ ಸೊಪ್ಪು ನಾವು. ಸೊ ನಮಗೆ ಇವಾಗ ಅವ್ರು ಏನಾಗ್ತಿತ್ತು, ಪ್ರತಿ 4 ವರ್ಷಕ್ಕೆ 4 ವರ್ಷ 5 ವರ್ಷ ನೀವು ಟ್ರೆಂಡ್ ನೋಡಿದ್ರೆ ಫೆಬ್ರವರಿ ಮಾರ್ಚಲ್ಲಿ ಯಾವಾಗಲೂ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾವಾಗ ಈ ಕಾರ್ಡ್ ಹೋಲ್ಡರ್ಗೆ ಪರ್ಮಿಷನ್ ಸಿಕ್ಕಿದ ತಕ್ಷಣ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಸಿಗುತ್ತೆ. ರೈತ ಏನು ಅಂದ್ಕೊಂಡೆ, ಚೆನ್ನಾಗಿ ಬೆಳೆದಿದ್ದೀನಿ ನಾನು, ಈ ಸತಿ ಹಿಡ್ಕೋಬೋದು ನಾನು, ನನಗೇನು ತೊಂದರೆ ಇಲ್ಲ, ಚೆನ್ನಾಗಿ ಸಿಗ್ತದೆ 350. ಯಾಕಂದ್ರೆ ಹೋದ ವರ್ಷ ಏನಾಗ್ತಿತ್ತು, ರೇಟ್ ಇನ್ಕ್ರೀಸ್ ಆಗಿರಲಿಲ್ಲ, 290ದಿಂದ ಆಗಿ ಮತ್ತೆ ಲಾಸ್ಟ್ ಮಾರ್ಚ್ ಏನಕ್ಕೆ ಲಾಸ್ಟ್ ಟೈಮ್ ಇನ್ಕ್ರೀಸ್ ಆಯಿತು ಅಂತ ಹೇಳ್ತೀನಿ. 360 ಇದ್ದಾಗ ಏನಾಯಿತು, ಲಾಸ್ಟ್ ಮಾರ್ಚಲ್ಲಿ 360 ರೂಪಾಯಿ ಹೋಯ್ತು. 360 ರೂಪಾಯಿ 364 ರೂಪಾಯಿ ಲಾಸ್ಟ್, ಕರೆಕ್ಟಾ? 364. ಈಗ ಕಾಫಿ ಟೀ ಏನಾದ್ರು ಸೊ 364 ಹೋಯ್ತು, 360. 64 ಹೋಗಿದ ತಕ್ಷಣ ರೈತಂಗೆ ಅದೇ ಆಸೆ ಬಂತು, ಓಕೆ ಮಾರ್ಚ್ ಜನ ಜಾಸ್ತಿ ಮಾಡ್ತಾರೆ, ಜಾಸ್ತಿ ಸಿಗ್ಬೋದು ಅಂತೇಳಿ. ಓಕೆ, ಅದಕ್ಕೋಸ್ಕರ ರೈತ ಇಟ್ಕೊಂಡು ಆಯ್ಸತಿ. ನಮ್ಮ ಹಣೆ ಬಾರಕ್ಕೆ ಏನಾಯಿತು, ಜನವರಿ 17 ಆದಮೇಲೆ ಡಿಸೆಂಬರ್ 30ನೇ ತಾರೀಕು ಟ್ಯಾಕ್ಸ್ ಹಾಕೋದು. ಓಕೆ, GST ಆಮೇಲೆ ಎಕ್ಸೈಸು ಹಾಕೋದು. GST ಎಕ್ಸೈಸ್ ಹಾಕಿದಾಗ ಏನಾಯಿತು, ಇದು ಪ್ರತಿ ವರ್ಷ ಏನಾಗ್ತಾಯಿತ್ತು, 2017 ತನಕ GST ಬರೋಕ್ಕೆ ಮುಂಚೆ ಪ್ರತಿ ವರ್ಷ ಅದೊಂದು ಇದಿತ್ತು, ಪದ್ಧತಿ ಇತ್ತು, ಪ್ರತಿ ವರ್ಷವೂ ಸಿಗರೇಟ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡೋದು. ಬಟ್ ಏನು ಮಾಡಿ 2017ರಿಂದ 25ನೇವರೆಗೂ ಒಂದೇನು ಪೈಸಾ 1% ಟ್ಯಾಕ್ಸ್ ಜಾಸ್ತಿ ಆಗಿದೆ. ಇವಾಗ ಏನಾಗುತ್ತೆ ಅಂದರೆ ವರ್ಲ್ಡ್ ಹೆಲ್ತ್ ಇವಾಗ ತಂಬಾಕು ಅಂತ ಹೇಳಿದ್ರೆ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಜೊತೆ ನಮ್ಮದು ಒಪ್ಪಂದ ಇದೆ. ಆ ಬೇಸಿಸ್ ಮೇಲೆ ಏನು ಮಾಡಿದ್ವಿ, ವರ್ಲ್ಡ್ ಟೊಬ್ಯಾಕೋ ಕಂಟ್ರೋಲ್ ಅಂತ ಒಂದು ಒಪ್ಪಂದಕ್ಕೆ ಭಾರತ ಸರ್ಕಾರ ಸೈನ್ ಮಾಡಿದೆ. ಅದ್ರ ನಿಟ್ಟಿನಲ್ಲಿ ತಂಬಾಕುನ ಕಡಿಮೆ ಮಾಡ್ತಾ ಹೋಗಬೇಕು ವರ್ಷಾನುಗಟ್ಟಲೆ. ಅದ್ರ ಪ್ರಕಾರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ತಂಬಾಕು ಮೇಲೆ 1 ರೂಪಾಯಿಗೆ 75 ಪೈಸಾ ಟ್ಯಾಕ್ಸ್ ಇರಬೇಕು ಅಂತ ಅದರಲ್ಲಿ ಇದೆ. ಯಾಕಂದರೆ ಅಷ್ಟು ಟ್ಯಾಕ್ಸ್ ಹಾಕಿದ್ರೆ ಜನ ಸೇರೋದು ಕಡಿಮೆ ಮಾಡ್ತಾರೆ ಅನ್ನೋ ಉದ್ದೇಶದಿಂದ. ಸೊ ಆ ನಿಟ್ಟಿನಲ್ಲಿ ಏನು ಮಾಡಿದ್ರು, ಈ ಸತಿ ಟ್ಯಾಕ್ಸನ್ನ 67% ತಂದರು. ಅದು ತಂದಿದ ತಕ್ಷಣ ಏನಾಯಿತು, ಮಿಸ್ಟೇಕ್ ಏನಾಯಿತು ಅಂತ ಹೇಳಿದ್ರೆ, ಎಕ್ಸೈಸ್ ಡ್ಯೂಟಿನ ಅನ್ಮ್ಯಾನುಫ್ಯಾಕ್ಚರ್ಡ್ ಟೊಬ್ಯಾಕೋಗೆ 18% ಹಾಕಿದ್ರು. ಅದು 2017 ಮುಂಚೆ ಇತ್ತು, 2017 ಆದಮೇಲೆ ಇರಲಿಲ್ಲ. ಅನ್ಮ್ಯಾನುಫ್ಯಾಕ್ಚರ್ಡ್ ಟೊಬ್ಯಾಕೋ ಅಂತ ಏನಾಗ್ತದೆ ಅಂತ ಹೇಳಿದ್ರೆ, ಇವಾಗ ಏನು ನೀವೆಲ್ಲ ಬೆಳೀತಾ ಇದ್ದೀರಾ, ಯಾರು ರೈತರು ಬೆಳೀತಾ ಇದ್ದೀರಾ, ಅದ್ರ ಮೇಲೆ ಟ್ಯಾಕ್ಸ್ ಬೀಳಕ್ಕೆ ಅಂತ ಆಗುತ್ತೆ. ಯಾಕಂದರೆ ನೀವು ಏನು ಅದನ್ನ ಕ್ಯೂರಿಂಗ್ ಮಾಡ್ತೀರಾ, ಆ ಕ್ಯೂರಿಂಗ್ನ ಮ್ಯಾನುಫ್ಯಾಕ್ಚರ್ ಅಂತ ಆಗ್ತದೆ. ಓಕೆ, ಆವಾಗ ಪರಿಸ್ಥಿತಿ ಏನಾಯಿತು, ಎಲ್ಲ ಕಂಪ್ನಿಗಳು ನಮಗೆ ನೀವು ಹಾಕ್ಬಿಟ್ಟಿದ್ದೀರಾ, ಇವಾಗ ನಾವು ಹೆಂಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ರೈತರ ಹತ್ರ ಕಲೆಕ್ಟ್ ಮಾಡಬೇಕಾ ಇಲ್ಲ ನಾವು ಪೇ ಮಾಡಬೇಕಾ? ಅದಕ್ಕೆ ಅವರಂದ್ರು ಜನವರಿ 24ನೇ ತಾರೀಕು 24 ಲಾಸ್ಟ್ 24ಕ್ಕೆ ಇಂದ ಫೆಬ್ರವರಿ 4 ತನಕ ನಡೀಲಿದೆ ಮಾರ್ಕೆಟ್ನಿಂದ. ನಾವು ಎಷ್ಟು ಕಷ್ಟಪಟ್ಟು, ನಾನೇ ವಾಟ್ಸಪ್ಪಲ್ಲಿ ತೋರಿಸ್ಬೋದು ನಿಮಗೆ, ಬಟ್ ನನಗೇನು ಬೇಕಾಗಿಲ್ಲ ಅದನ್ನು. ಬಟ್ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಎಕ್ಸೈಸ್ ತಪ್ಪಿಸೋದಕ್ಕೆ ನಮಗೆ ಗೊತ್ತಿದೆ. ಈಗ ಫೆಬ್ರವರಿ 1 ಬಜೆಟ್ ಆಗಿದ ತಕ್ಷಣ ರಾತ್ರಿನೇ FM ಫೈನಾನ್ಸ್ ಮಿನಿಸ್ಟರ್ ಅಪ್ರೂವ್ ಮಾಡಿ ಅದನ್ನು ವಾಪಸ್ ತೊಗೊಂಡ್ರು. ಇಡೀ ಹಿಸ್ಟ್ರಿನಲ್ಲೇ ಯಾವ ಒಂದ್ಸತಿ ಟ್ಯಾಕ್ಸ್ ಹಾಕಿದ್ಮೇಲೆ ವಾಪಸ್ ತೊಗೊಳಕ್ಕೆ ಸಂದರ್ಭನೇ ಇರಲ್ಲ, ಅದೇನೋ ಮುಂದಿನ ವರ್ಷನೇ ರಿವ್ಯೂ ಆಗುತ್ತೆ. ಬಟ್ ಈ ಸತಿ ರೈತರಿಗೋಸ್ಕರ ಅದನ್ನ ವಾಪಸ್ ತಗೊಳ್ಳಿ. ಯಾಕಂದರೆ ನೀವು ಏನು ಕ್ಯೂರಿಂಗ್ ಮಾಡ್ತೀರಾ, ಆ ಕ್ಯೂರಿಂಗ್ ಮಾಡೋದನ್ನ ಮ್ಯಾನುಫ್ಯಾಕ್ಚರ್ ಅಂತ ಡೆಫಿನಿಷನ್ ಬರ್ತದೆ ಟ್ಯಾಕ್ಸಲ್ಲಿ. ಅಂದರೆ ನಿಮ್ಮ ಹತ್ರ ನಾವು ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಮಾಡ್ತೀವಿ. ಹಿಂದೆ ಇತ್ತು ನಮ್ಗೆ ಇದೆಯಾ, ಹಿಂದೆ ಇತ್ತು ನಮಗೆ. 150 ಜನ ಇನ್ಸ್ಪೆಕ್ಟರ್ಗಳು ಇರೋರು. ಹೌದು, ಅದನ್ನ ಹೇಳ್ತಾರೆ. ಆ ಪದ್ಧತಿಯಿಂದ ತಿರ್ಗಾ ವಾಪಸ್ ಬರೋದು. ಅದಕ್ಕೋಸ್ಕರ ನಾವು ಹೊಡೆದಾಡ್ಬಿಟ್ಟು ಆ ವಿಷಯಕ್ಕೆ ಪ್ರಸ್ತಾವನೆ ಅವ್ರಿಗೆ ನಾನು 700-300 ರೂಪಾಯಿ ಇತ್ತು, 250 ರೂಪಾಯಿ ಇತ್ತು, ಇವಾಗ ನೋಡಿ, ನೀವು ಹೇಳ್ತಿರಲ್ಲ, ಇವಾಗ ಯೂರಿಯಾಗೆ ಆಕ್ಚುಯಲ್ ಕಾಸ್ಟ್ 2500 ರೂಪಾಯಿ. ಸರ್ಕಾರ ಇವಾಗ 90% ಸಬ್ಸಿಡಿ ಕೊಡ್ತಾ ಇದೆ, 250 ರೂಪಾಯಿ ಸಿಗ್ತಾ ಇದೆ. ಆಯ್ತಾ, ಎಲ್ಲ ರೈತರಿಗೋಸ್ಕರನೇ ಜಾಸ್ತಿ. ಈಗ ಅದಿಲ್ಲ ಬಿಡಿ, ಬೇರೆ ಕಡೆ ಇವಾಗ ಭತ್ತ ಗಿತ್ತ ಬೆಳೆಯೋ ಕಡೆ ಎಲ್ಲ ಯೂರಿಯಾ ಯೂಸ್ ಮಾಡ್ತಾರೆ ಚೆನ್ನಾಗಿ. ಓಕೆ, ಅವಾಗ ಏನಾಯ್ತು, ಫೆಬ್ರವರಿ 4ಕ್ಕೆ ಶುರುವಾಯಿತು. ಶುರು ಆದಮೇಲೆ ಏನಾಯಿತು, ವಾರು ಶುರುವಾಯಿತು. ವಾರ್ ಇನ್ನೊಂದು 15-20 ದಿವಸಕ್ಕೆ ವಾರ್ ಶುರುವಾಯಿತು. ಇವಾಗ ನಮಗೆ ಇವಾಗ ನಿಮ್ಮ ರೇಟ್ ಏನಾಯಿತು ಅಂತ ಹೇಳ್ತೀನಿ. ನಮಗೇನಾಯಿತು, ವಾರ್ ಶುರು ಆಗಿದ ತಕ್ಷಣ ಶಿಪ್ಗಳು ಹೋಗೋಷ್ಟು ಕಡಿಮೆ ಆಯಿತು, ಎಲ್ಲ ಎಂಟಿ ಕಂಟೈನರ್ ಹೋಗೋ ಶುರು ಆಯಿತು. ಹೋದ ವರ್ಷ ನಾನು ಹೇಳ್ತೀನಿ, ಸ್ಟ್ಯಾಟಿಸ್ಟಿಕ್ ಬೇಕಾದ್ರೆ ಕೊಡ್ತಿರ್ಬೇಕಾದ್ರೆ RT ಅಪ್ಲೈ ಮಾಡಿ ಕೊಡ್ತಿರ್ಬೇಕು ಸ್ಟ್ಯಾಟಿಸ್ಟಿಕ್. ಹೋದ ವರ್ಷ ಫಸ್ಟ್ 3 ತಿಂಗಳು ಜನವರಿಯಿಂದ ಮಾರ್ಚ್ ನಾವು ಆಲ್ಮೋಸ್ಟ್ ಅರೌಂಡ್ 22 ಮಿಲಿಯನ್ ಎಕ್ಸ್ಪೋರ್ಟ್ ಮಾಡಿದ್ದೀವಿ ತಂಬಾಕು, ಮೈಸೂರು ಟೊಬ್ಯಾಕೋ. ಈ ವರ್ಷ ಅದೇ ಪೀರಿಯಡಲ್ಲಿ 12ರಿಂದ 14 ಮಿಲಿಯನ್, 7ರಿಂದ 8 ಮಿಲಿಯನ್. ಓಕೆ, ಇವಾಗ ನಿಮ್ಮದು ರೇಟ್ ಬಗ್ಗೆ ಮಾತಾಡ್ತೀನಿ. ರೇಟ್ ಅದೊಂದು ಕಾರಣ ರೇಟ್ ಬೀಳೋದಕ್ಕೆ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಲಾಸ್ಟ್ 3 ವರ್ಷದಿಂದ ನಮಗೆ ಕಾಂಪಿಟೇಟರ್ಸ್ ಯಾರು? ಕಾಂಪಿಟೇಟರ್ಸ್ ಇರೋದು ಜಿಂಬಾಬ್ವೆ, ಆಫ್ರಿಕಾ ದೇಶದಲ್ಲಿ ಒಂದು 3-4 ದೇಶ, ಬ್ರೆಜಿಲ್.
ಬ್ರೆಜಿಲ್ ಇಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್, ಅಂದರೆ ಪ್ರೊಡ್ಯೂಸ್ ಮಾಡೋದು ಅವರೇ 600 ಮಿಲಿಯನ್ ಬೆಳೀತಾರೆ, 600 ಬೆಳೀತಾರೆ. ಜಿಂಬಾಬ್ವೆ ಅವರು 350 400 ಮಿಲಿಯನ್ ಬೆಳೀತಾರೆ. ಓಕೆ, ತಂಜಾನಿಯಾ ಆಮೇಲೆ ಎಲ್ಲ ಆಫ್ರಿಕಾ ದೇಶದವರು ಸೇರಿ ಒಂದು 500 ಮಿಲಿಯನ್ ಬೆಳೀತಾರೆ. ಲಾಸ್ಟ್ 3 ವರ್ಷದಿಂದ ಹವಾಮಾನ ವೈಪರೀತ್ಯದಿಂದ ಅಲ್ಲೆಲ್ಲೂ ಬೆಳೆ ಆಗಿಲ್ಲ, ಎಲ್ಲ ಕಡಿಮೆ ಆಯಿತು. ಅದಕ್ಕೇನೆ ಇಂಡಿಯಾದಲ್ಲಿ ಬೆಳೆ ಜಾಸ್ತಿ ಆಗಿದೆ. ಈಗ ಒಂದ್ ಕೆಲಸ ಮಾಡಿ, ಒಂದ್ ಬೇರನ್ಗೆ ಈಗ ಎಷ್ಟು 1,000 ಎಷ್ಟು ಕೊಟ್ಟಿದ್ದೀರಲ್ಲ, ಅಷ್ಟೇ ಕೊಡಿ, ಅಷ್ಟಕ್ಕೆ ರೈಟ್ ಕೊಡಿ. ಅಮ್ಮ ಇವಾಗ ನಾನು ಅದನ್ನೇ ಹೇಳ್ತಾ ಇರೋದು, ರೇಟು ನಾವು ಅದನ್ನೇ ನಾನು ಪದೇ ಪದೇ ನಮ್ಗೆ ಕರೆಕ್ಟ್ ಅಮ್ಮ, ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. 4,000 ಕೆಜಿ 5,000 ಕೆಜಿ ಬೆಳೆದವ್ರೆ, ಅದು ಬೇಡಿ ನಮ್ಗೆ ಅಷ್ಟೊಂದು ಬೆಳೆಯೋದು ಅವ್ರು ಏನಾರು ಮಾಡ್ಕೊಳ್ಳಿ, ಈಗ ಕಮ್ಮಿನೇ ಬೆಳೆಯ ಅಷ್ಟಕ್ಕೆ ರೈಟ್ ಕೊಡಿ. ಅಲ್ಲಮ್ಮ ಇವಾಗ ನೋಡಿ ರೇಟು ನಾನು ಅದನ್ನೇ ಹೇಳ್ತಾ ಇರೋದು. ರೇಟು ನಾವೇನು ಮಾಡ್ತೀವಿ ಅಂದರೆ ಏನು ಮ್ಯಾನುಫ್ಯಾಕ್ಚರ್ ಇರ್ತದೆ ಯಾವಾಗ ಮಾತಾಡೋದು ಸರ್, ಈ ವೇಳೆಗೆಲ್ಲ ನಾವು ಭಾಳ ಇರ್ಬೋದು. ರೇಟ್ ಫಿಕ್ಸ್ ಮಾಡೋದಿಲ್ಲ, ರೇಟ್ ಬಗ್ಗೆ ಮಾತಾಡೋದಿಲ್ಲ. ಕಾನೂನು ಒಂದು KPTC KP KPTC 95-96 ಬ್ರಿಟಿಷ್ ಕಾನೂನು ಇಟ್ಕೊಂಡು ಏನು ಇಟ್ಕೊಂಡ್ರೆ ಬ್ರಿಟಿಷ್ ಕಾನೂನು ಇಟ್ಕೊಂಡು ಎಲ್ಲಿ ಬೇಕಲ್ಲಿ ಯಾವ ರೈತರು ಅದ್ರ ಮೇಲೆಲ್ಲ ಲೈನ್ ಇಟ್ಕೊಂಡು, ಓಕೆ, ಎಂಥ ಲೈನ್ ಅದು ಸಣ್ಣ ಲೈನ್, ಗೊತ್ತಾಯ್ತು ಒಟ್ಟು ಪವರ್ ಲೈನ್ ಹೈ ಟೆನ್ಷನ್ ಹೇಳಿ. ನಾವು ಕೇಳಿದ್ವಿ ಸರ್, ಇದು ಸೆಂಟ್ರಲ್ ಗೌರ್ಮೆಂಟು ನಮ್ಮ ಕೈಗೆ ಏನಿಲ್ಲ, ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಅದು ಸ್ಟೇಟ್ ಅವ್ರು ಹೇಳಿದ್ರು ಹಾಂ ಹೇಳಿ. ಹಾಂ, ಸುಮ್ಮನೆ ಬರೀ ಮಾತಾಡಪ್ಪ. ಭರತ್ ಮೀನಾ ಅಂತ ಒಂದು ಹೇಳಿ, ಭರತ್ ಮೀನಾ ಮೆನ್ನು ಹೇಳಿ ಪರವಾಗಿಲ್ಲ. ಹಾಂ, ಅವ್ರು ಒಳ್ಳೆ ಆಫೀಸರ್, ಹೌದು. ಅಲ್ಲಿ ಗೊತ್ತಿಲ್ಲ. ಆಗ CM ಕುಮಾರಸ್ವಾಮಿ ಅವ್ರ ಮೀಟಿಂಗಲ್ಲೇ ಕರೆದಿದ್ರು. ನಮ್ಮ ಕೈಲಿ ಏನು ಇಲ್ಲ, ನಾವು ರೈತರಿಗೆ ಕಳ್ಕೊಂಡು ಹೋಗ್ಬಿಡ್ತೀವಿ, ಆಮೇಲೆ ನಾವು ಅವ್ರ ಜಾಗನ ತಗೊಳ್ಳಲ್ಲ, ಅವ್ರಿಗೆ ಫ್ರೀಗೆ ಅವ್ರ ಜಮೀನು ಅವ್ರಿಗೆ ಬಿಟ್ಬಿಡ್ತೀವಿ, ಏನೂ ಮಾಡೋದಿಲ್ಲ, ಹಂಗೆ ಹಿಂಗೆ ಅಂತ ಅಂದರು. ಇದು ಮತ್ತೆ ಯಾವ ಕಾನೂನು? ಬ್ರಿಟಿಷ್ ಕಾನೂನು 95-96. ಹೌದು, ಸುಮ್ಮನೆ ಬರೀ ಮಾತಲ್ಲಿ ಏನು ಮಾತಾಡೋಣ. ನಮ್ಮದು ಕಾನೂನು ಬ್ರಿಟಿಷ್ ಕಾನೂನು, ಇಲ್ಲ ನಿಮ್ಮ ಕಾನೂನು, ಏನು ಕಾನೂನು, ಒಂದು ರೈಟ್ ಅಲ್ಲಿ ನಾವು ಸಮಾಧಾನ ಮಾಡ್ಬೇಕಲ್ಲ. ಸೆಂಟ್ರಲ್ ಗೌರ್ಮೆಂಟ್, ರಾಜ್ಯ ಪ್ರಧಾನಮಂತ್ರಿ, ದೇಶದ ಮುಖ್ಯಮಂತ್ರಿ, ನಾನಿರಲಿ, ಸಮಾಧಾನ ಮಾಡೋಕ್ಕೆ ನಮ್ಗೊಂದು ಏನಾದ್ರು ಬೇಕಿಲ್ಲ ಸರ್. ಬರೀ ಮಾತು ನೀವು ಮಾತಾಡೋ ಮಾತು ಬರೀ ಮಾತು ಯಾರು ಕೇಳೋದು? ನೀವು ಕೇಳೋಕ್ಕಲ್ಲ, ನಾನು ಕೇಳೋಕ್ಕಲ್ಲ, ನಾ ಅಪ್ಲೇಟ್ ಕೇಳಂಗಿಲ್ಲ. ಆಗ ಕೂಡ ಮಾತು ಕೇಳ್ತೀವಿ. ಆಗ ನಾವು ಅನ್ಯವರ ನಿಮ್ಮ ಆಧಾರದ ಮೇಲೆ ಕೋರ್ಟ್ ಹೋಗ್ಬೇಕಾಗುತ್ತೆ. ನಿಮ್ಮ ಆಧಾರ ಕೋರ್ಟಿಗೆ ಫಸ್ಟ್ ಹೋದ ಏನಿದೆಲ್ಲ ರೈತರು ಬಂದು ನಿಂತ್ಕೊಂಡ್ರೆ ಹೆಂಗಪ್ಪ ಆರ್ಡರ್ ಮಾಡೋದು ನಾವು ಏನು ಕೊಟ್ಟು ಅದಕ್ಕೆ ಬೇಕಲ್ಲ. ಆಮೇಲೆ ಭರತ್ ಮೇಲೆ ಹೇಳಿದೆ, ನೋಡಮ್ಮ ಇಡೀ ರಾಜ್ಯಕ್ಕೆ ಕರೆಂಟ್ ಕೊಟ್ಟಿದ್ದೀವಿ, ನೀನೇನು ಕೊಡಲಿಲ್ಲ ಅಂದರೆ ಎಂಟೈರ್ ಬೆಂಗಳೂರನ್ನ ಕತ್ಲೆ ಮಾಡೋದು ತಾಕತ್ತು ಈ ರಾಜ್ಯದ ರೈತರು ಐತೆ, ಕೇಂದ್ರಕ್ಕೆ ರಾಜ್ಯ ಎರಡಕ್ಕೂ ಕತ್ಲೆ ಮಾಡೋದು ನಮಗೆ ಗೊತ್ತಿದೆ. ಅದೇ ಹೆಂಗೆ ಅವ್ರು ಕೇಳ್ಬೋದು. ಈಗ ಲೈನ್ನ ನೀವೆಲ್ಲ ಕಂಪನಿ ಇಟ್ಟಿದ್ದೀರಲ್ಲ, ಇದು ನನ್ನ ಜವಾಬ್ದಾರಿ. ನಾವು ಸಂಬಳನೂ ತಗೋತಿಲ್ಲ, ಬಾಡಿಗೆನೂ ತಗೋತಿಲ್ಲ, ನೀನು ಕಾಯ್ತಾ ಇದ್ದೀವಿ, ಕಂಬ ಲೈನ್ ಕಾಯ್ತಾ ಇದ್ದೀವಿ. ನಾವೆಲ್ಲ ಕಿತ್ ಪೀಸ್ ಹಾಕ್ತೀನಿ, ನೀನು ಹೆಂಗೆ ನೀನು ಸಿಟಿಲಿ ಮತ್ತು ರಾಜ್ಯದಲ್ಲಿ ನೀನು ಮಾಡ್ತೀಯ, ಕೊಡಲೇಬೇಕು ಅಂತ ಗೊತ್ತು. ಆಗ ಕೊಟ್ಟರು, ಅದೊಂದು ಸಣ್ಣ ಪುಟ್ಟ ಏನೋ ಒಂದು ಕೋಟಿಗೆ ಒಂದು ಸಿಂಪಲ್ ಆಗಿ ಬೇಕು ಒಂದು ಕೊಟ್ಟರು. ಅದು ತಗೊಂಡು ಕೋರ್ಟ್ ಮೆಟ್ಲ ಕೊಡ್ತಲ್ಲ, ನಿಮ್ಮ ಜೊತೆ ಗುದ್ದಾಟ ಮಾಡೋಕ್ಕಾಗಲ್ಲ. ಕಾನೂನು ಪ್ರಕಾರನೇ ನಿಮ್ಮನ್ನ ಹಚ್ಬೇಕಲ್ಲ ಮೆಟ್ಲು. ಹತ್ತಿಸ್ದಾಗ ಏನಾದ್ರು ಕೋರ್ಟ್ ಕೊಟ್ಟು ಕೋರ್ಟಿಗೆ ನಾನೇ ಹಾಕಿ ರಾಜ್ಯಾಧ್ಯಕ್ಷ ಹಾಕಿದೆ. ಅಲ್ಲಿ ಲಕ್ಷಾಂತರ ರೂಪಾಯಿ ಕಟ್ಬೇಕಾಗಬೇಕು ಬಂತು ಕೋರ್ಟ್ಗೆ. ನೀವೇನೋ ದುಡ್ಡಿದ್ದು ಕಟ್ಟಿಬಿಡಿ, ಅಲ್ಲಿ ಕೋರ್ಟಿಗೆ ಡೆಬಿಟ್ ಮಾಡಿದ್ವಿ, ನಾವು ಕಟ್ಟಬೇಕಲ್ಲ. ಇನ್ನು ಚಂದ ಇತ್ತು ಎಲ್ಲ ರೈತ. ಆಗ ಇಲ್ಲಿ ಸ್ವಲ್ಪ ಶ್ರೀಮಂತಿದ್ರು ಬೆಂಗಳೂರಲ್ಲಿ, ದೇವನಹಳ್ಳಿ, ಆನೆಕಲ್ಲು. ಅಧ್ಯಕ್ಷರು ನಾವು ಬೇರೆ ಇರ್ತೀವಿ, ಅದಕ್ಕೆ ಕೋಟೆ ಚೆನ್ನಾಗಿ ಮಾಡೋಕ್ಕೆ ಕೊಡ್ತೀವಿ ಅಂತ ಅಂದರು. ಆಯಿತು, ನಾನು ವಾಪಸ್ ತಗೊಂಡು ಮಟ್ಟಕ್ಕೆ ಹೋದೆ, ಯಾಕೆಂದ್ರೆ ದುಡ್ಡು ಇಲ್ಲಲ್ಲಪ್ಪ, ಬಡ ರೈತ. ಆಗ ಏನು ಮಾಡ್ಬೇಕು, ಕಟ್ಟೆ ಎಲ್ಲ ಕಟ್ತಾ ಕುತ್ಕೊಂಡು ಕೋರ್ಟ್ ನಡೀತು, ಹೈಕೋರ್ಟ್ ನಡೀತು. ಅವ್ರು ಹೇಳ್ತಾರೆ, ಈಗ ನಿಮ್ಮನ್ನು ಲೀಗಲ್ ಲೈಸೆನ್ಸ್ ಇಟ್ಕೊಂಡಿರ್ತೀವಿ ಪ್ರತಿಯೊಂದು ಕಾನೂನು ಬಗ್ಗೆ. ಅವ್ರು ಹೇಳ್ತಾರೆ ಕೋರ್ಟಿಗೆ, ಸ್ವಾಮಿ ನಾವು ರೈತರ ಜಮೀನ ಮುಟ್ಕೊಂಡು ಹಾಕೊಂಡಿಲ್ಲ ಸ್ವಾಮಿ, ರೈತರಿಗೆ ಬರ್ಕೊಂಡಿಲ್ಲ ಸ್ವಾಮಿ, ನಾವು ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ, ಬರೀ ಲೈನ್ ಮಾತ್ರ ಹೇಳ್ಕೊಂಡು ಹೋಗ್ತಿದ್ದು ಹೋದಾಗ ಅವ್ರಿಗೆ ಪಾಪ ಜಡ್ಜ್ ಹೇಳ್ತಾರೆ, ಮತ್ತು ನಿಮ್ಮ ಲೈನನ್ನು ರೆಸೀವ್ ಮಾಡ್ಕೊಂಡಿಲ್ಲ, ಜಮೀನು ಏನು ಮಾಡ್ಕೊಂಡಿಲ್ಲ, ನಿಮ್ಗೆ ಯಾಕೆ ತೊಂದರೆ ಕೇಳ್ತೀನಿ ಜಡ್ಜ್. ವಾದ ಅವಲ್ಲ ಇರ್ತಾರೆ, ಅವಕಾಶ ಮಾಡೋಕ್ಕೆ ನಾವು ಒಂಚೂರು ಅವಕಾಶ ಕೊಡೋದು ಜಡ್ಜ್ ಕೇಳ್ತೀವಿ, ಮಾತಾಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಹೇಳ್ತೀವಿ, ಸಾಹೇಬ್ರೆ ಇವ್ರು ಭಾರಿ ಗಂಭೀರವಾಗಿ ಘನನಾಯಕ ಹೇಳ್ಬಿಟ್ಟು ನಾನು ತಮಗೆ ಕೊಟ್ಬಿಟ್ಟಿದ್ದೆಲ್ಲ ಮಾಡಿದ್ವಿ,
ಒಬ್ಬ ರೈತನಿಗೆ 4 ಜನ ಮಕ್ಳು ಇರ್ತೀವಿ ಒಂದು ಎಕರೆಗೆ. ನಾವು 10 ಜನ 10 ಕೊಟ್ಟೆ ಹಚ್ಕೊಬಿಡ್ತೀವಿ. ಆ ಲೈನ್ ನಮ್ಮ ದೃಷ್ಟಿಗೆ ಹಿಂಗೆ ನೀವೇನು ಕೂತೀರಿ ಹಿಂಗೆ ಓಡ್ತೀವಿ. ನಮ್ದು 1 ಎಕರೆ ಪೂರ್ತಿ ಹೋಯ್ತು. ಅದೇ ಜಾಗದಲ್ಲಿ ನಾವು ಮನೆ ಕಟ್ಟಬೇಕು, ಇಲ್ಲ ಜಾಗನ ಮಾರ್ಬೇಕು. ಯಾರು ದುಡ್ಡು ಇರುತ್ತೆ, ಯಾಕೆ ಮಾರ್ಬೇಕು? ನಾವು ಮಕ್ಕಳ ಮದುವೆ ಮಾಡಿಸ್ಬೇಕು, ನಿಮ್ಮಂಗೆ IAS IPS ಮಾಡಿಸ್ಬೇಕು ಮಕ್ಕಳನ್ನ, ಅದಕ್ಕೆಲ್ಲ ದುಡ್ಡು ಬೇಕಲ್ಲ, ಮಾಡಿಸ್ಬೇಕು. ಅದಕ್ಕೆ ಸ್ವಾಮಿ ಆ ಜಾಗನ ಮನೆ ಕಟ್ಟಕ್ಕೆ ರಿಲೇಷನ್ ಮಾಡೋಕ್ಕೆ ನಮಗೆ ನಿಮ್ಗೆ ಪರ್ಮಿಷನ್ ಕೊಟ್ಬಿಡಿ ನಿಮ್ಮ ಜಡ್ಜಿಗೆ. ಆ ಜಾಗ ನಾವು ಯಾವ್ದಾರು ಮಾರಕ್ಕೆ ಕೊಟ್ಬಿಡಿ. ಯಾಕೆ ಮಾಡ್ತೀವಿ ಅಂದರೆ ನಾವು ರೈತ ಬಡವ, ನಾವು ಮದುವೆ ಮಾಡಬೇಕು, ನಿಮ್ಮಂಗೆ ಆಸೆ ಇದೆ, ಮಕ್ಕಳು ಮಾಡಿಸ್ಬೇಕು, IPS IAS ಮಾಡಿಸ್ಬೇಕು, ಮತ್ತು ಎಲ್ಲನೂ ಮಾಡಬೇಕು, ಏನು ಮಾಡೋದು ಅಂತ. ಅದು ಜಡ್ 5 ನಿಮಿಷ ಹಂಗೆ ಕುತ್ಕೊಂಡು ನೋಡ್ತಾರೆ. ಒಬ್ಬೊಬ್ಬ ರೈತರು ಹಿಂಗೆ ಹೇಳ್ತಾರೆ. ಅವ್ರು ಕೇಳ್ತಾರೆ, ಏನು ರೈತ ಹೇಳ್ತಾರಲ್ಲ ಜಮೀನು ಮಾರಂಗಿಲ್ಲಂತೆ, ರಿಲೇಷನ್ ಮಾಡ್ಸಂಗಿಲ್ಲ, ಇದಕ್ಕೆ ಏನು ಹೇಳ್ತೀವಿ? ಅವ್ರು ಕೇಳ್ತಾರೆ. ಹಾಗೆ ಹೇಳ್ತಾರೆ, ಇಲ್ಲ ಸ್ವಾಮಿ ನಾವು ಲಾರಿ ಹೊಡ್ಕೊಂಡು, ಆಯ್ತಪ್ಪ ನೀನು ಲಾರಿನಾರ ಹೊಡ್ಕೊಂಡು ನೀವು ಏನಾರ ಮಾಡ್ಕೊ. ಇವ್ರು ಕೇಳ್ತಾ ಇರೋದು ಪರಿಹಾರ, ಯಾರಿಗೆ? ರೈತರು ಕೇಳ್ತಾ ಇರೋದು. ಅದಕ್ಕೆ ತಪ್ಪು ಹುಡುಕೊಡಪ್ಪ, ಅದಕ್ಕೆ ಹುಡುಕೊಡ್ಬೇಕಲ್ಲ. ಈಗ ಅವರೆಲ್ಲ ಕೇಳಿದ ಏನಂತಾರೆ? ಆಗ ಭಾರಿ ಎಲ್ಲ ಗಮನಿಸಿ ಹೈಕೋರ್ಟ್ ಒಂದು ಆರ್ಡರ್ ಮಾಡಿ, ಭಾರಿ ಗಂಭೀರವಾದ ಆರ್ಡರ್ ಮಾಡಿ, ರೈತರ ಜಮೀನು ಬರ್ಸ್ಕೊಳ್ಳಿ ಲೈನ್ ರೈತನ ಜಮೀನು ಹಾಕ್ಬಿಟ್ಟಿದ್ದಾರೆ. ಅವ್ರು ಲೈಟ್ ಕೇಳೋದು ಭಾರಿ ಕಾನೂನುಬದ್ಧಾಗಿದೆ, ಅವನು ಸಮಾಜದಲ್ಲಿ ಬದುಕಬೇಕು, ರೈತ ಯಾರು ವಿಷ ಕುಡಿಬಾರ್ದು ಅಂತೇಳಿ ಒಂದು ಆರ್ಡರ್ ಮಾಡ್ತಾರೆ. ಭಾರಿ ಗಂಭೀರವಾಗಿ ಆಗ ಕಂಬ ಏನಾಗ್ತಾರೆ ಅಲ್ಲಿ 100% ರೈತರು ಕೊಡಬೇಕು. ಏನು ವ್ಯಾಲ್ಯೂಯೇಷನ್ ಅಂತ ಅದು 1 ಕೋಟಿ ನಡೀತದೋ 10 ಕೋಟಿ ನಡೀತದ ಅದನ್ನು ಕಟ್ಕೊಂಡು ಆಮೇಲೆ ಹಾಗೂ ಲೈನ್ ಹೋಗುತ್ತೆ. ಈ ಕಡೆಯಿಂದ 65 ಮೀಟರ್ಸ್, ಈ ಕಡೆಯಿಂದ 65 ಮೀಟರ್ಸ್. ನಮ್ದು ಎಷ್ಟು ಜಾಗ ಆಯಿತು ಅಷ್ಟು ಅಂತ ಮಾಡಿ 3 ಪಟ್ಟು ಏನು ವ್ಯಾಲ್ಯೂಯೇಷನ್ ಅದು 3 ಪಟ್ಟನ್ನ ರೈತರಿಗೆ ಕಟ್ಕೊಡ್ಬೇಕು. ಅದೇನು ಮಾಡ್ತೀವಿ ಅಷ್ಟೆಲ್ಲ ಕಟ್ಟಾದ್ಮೇಲೆ ನಾವು ಶ್ರೀಮಂತ, ನಾನು ಮಕ್ಕಳು ಮದುವೆ ಮಾಡ್ತೀವಿ. ಇದು ಈ ನಾವೇನೋ ಕಾನೂನುಬದ್ಧ ನೀವು ಕೊಡಲಿಲ್ಲ ಅಂದರೆ ನಾವು ಎಲ್ಲ ಆಯ್ತಿತ್ತು. ಇದು ಒಂದು ಪಾಯಿಂಟ್, ಅದು ಮುಗಿದೋಯ್ತು. ಇದು ನಿಮ್ಗೆ ಉದಾಹರಣೆ ಕೊಡ್ತಾರೆ. ಈಗ ಕೇಂದ್ರ ಸರ್ಕಾರ ಮತ್ತು ತಂಬಾಕು ಮಂಡಳಿ ಹೇಳಿದ್ರು, ಇದು ಸಾಮಾನ್ಯರು ಕೊಡ್ತ ಪ್ರಕಾರ ಇದು ತಾವು ಹೇಳಿದ್ರು. ಆಯ್ತು ಒಪ್ಕೊಂಡು ನಾವು ITC ಕಂಪ್ನಿ ಟ್ಯಾಕ್ಸ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ, ಒಪ್ಕೊಂಡು ನಮ್ಮೇಲೂ ಹಾಕ್ತಾರೆ, ರೈತರ ಮೇಲೆ ಹಾಕ್ತಾರೆ. ಆಮೇಲೆ ತಾವು ಇನ್ನೊಂದು ಹೇಳಿ 120 ರೂಪಾಯಿನ ಅಲ್ಲ 180 ರೂಪಾಯಿನ ರೆಂಟ್ ಖರ್ಚಾಗುತ್ತೆ. ಅದ್ರ ಮೇಲೆ ನಾವು ಫಿಕ್ಸ್ ಮಾಡಬೇಕು ಫೀಸ್, ಬೇರೆ ಮೇಲೆ 180 ಮೇಲೆ. ಅದ್ರ ಮೇಲೆ ನಾವು ಯಾವ ರೀತಿ ನಾವು ತಂಬಾಕು ಮಂಡಳಿಯಿಂದ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 25% ಆದ್ರೂ ಬರಬೇಕು ಅಂತ. ಆ್ಯಂಡ್ ಪ್ರತಿ ವರ್ಷ 30 ಇಂದ 35% ಅಂತೂ ಇದೆ. ಓಕೆ, ಸ್ವಾಮಿನಾಥನ್ ಕಮಿಟಿ 50% ಹೇಳುತ್ತೆ. ಅರ್ಥ ಆಯ್ತಾ? ನಾವು ಬಿಕಾಸ್ ನಾವು ಸ್ವಾಮಿನಾಥನ್ ಕಮಿಟಿ ನಮಗೆ ಅಪ್ಲೈ ಆಗಲ್ಲ, ನಾವು ಅಟ್ಲೀಸ್ಟ್ ಆಲ್ಮೋಸ್ಟ್ ಅಷ್ಟಿದ್ದೀವಿ ಅಂತ ಹೇಳ್ತಾರೆ. ನಾವೇಳೋದು ಸ್ವಾಮಿನಾಥನ್ ಕಮಿಟಿ ಅಪ್ಲೈ ಆಗ್ಬೇಕು, ಆಗ್ಲೇಬೇಕು ನಿಮ್ಗೆ ಅದು ಆಗ ಅನ್ವಯಿಸ್ಕೊಂಡು ನಾವು ಈಗ ಒಂದು ರೈತರು ಕೇಂದ್ರ ಸರ್ಕಾರದಲ್ಲಿ ಯಾರ ಮೇಲೆ ಹೋಗಿ ಇಲ್ಲ ಸುಪ್ರೀಂ ಕೋರ್ಟ್ ಯಾಕೆ ನಮ್ಮ ಕರ್ನಾಟಕ ನಾವು ಸುಪ್ರೀಂ ಕೋರ್ಟ್ ನಮಗೆ ಸುಪ್ರೀಂ ಕೋರ್ಟ್ ಇದೆ. ಯಾವ ITC ಕಂಪ್ನಿ ಇರ್ಬೋದು, ತಂಬಾಕು ಮಂಡಳಿ ಇರ್ಬೋದು, ಯಾವ ರಾಜಕಾರಣ ಇರ್ಬೋದು, ನಾವು ನೇರವಾಗಿ ಇವ ರೈತ ವಿಷ ಕುಡಿತಾ ಇರುತ್ತೆ. ನಮ್ಮೇಲೆ ITC ಕಂಪ್ನಿಯವರು ಟ್ಯಾಕ್ಸನ್ನು ನಮ್ಮೆಲ್ಲ ಬರ್ತಿದ್ದಾರೆ, ದಂಡ ವಸೂಲು ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಹೋಗ್ಬೇಕು ಅಂದರೆ ನಿಮ್ಮದಾದ ನಿಖರವಾದ ನಿಮ್ಮ ಹೋರಾಟ ಇರಬೇಕಾದ್ರೆ ಹೇಳ್ಬಿಡ್ತೀನಿ ನಾನು ಪೂರ್ತಿ ಹೇಳ್ಬಿಡ್ತೀನಿ. ಹೋರಾಟ ಏನಾರು ಮಾಡಿ ಇನ್ನೂವರೆಗೂ ಹೋರಾಟ ಮಾಡಿ ಸಾಕಾಗಿದ್ದಾರೆ. 7 ಗಂಟೆ ಹೋರಾಟ, 100 ಗಂಟೆ ಹೋರಾಟ ಮಾಡಿ ಇವತ್ತು ರೈತರನ್ನ ಕಳ್ಕೊತಾ ಇದ್ವಿ ಒಬ್ಬೊಬ್ಬರಿಗೆ. ಅದಕ್ಕೆ ನಾವೇನು ಮಾಡ್ತೀವಿ, ನಿಮ್ಮ ಹತ್ರ ನಿಖರವಾಗಿ ನೀವು ನಮಗೆ ಏನು ಕೊಡ್ತೀವಿ, ನಿಗಾ ಮಾಡಿ ನಮ್ಮ ಹತ್ರ ಭದ್ರತೆ ತಗೋಬೇಕು ಅಂದ್ರೆ, ನಮ್ಮ ಹತ್ರ ಮಾಡಬೇಕು ಅಂದ್ರೆ ನಿಮ್ದೊಂದು ಪಾತ್ರ, ಮತ್ತು ನಿಗಾ ಮಲ್ಲಿಗೊಂದು ಪಾತ್ರ. ITC ಕಂಪ್ನಿ ಅಂತ ಒಂದು ಏನು ತಗೋಬೇಕು ಅಂದ್ರೆ ನಿಗಾ ಮಲ್ಲಿಗೆ ಅವ್ರಿಗೊಂದು ಪಾತ್ರ, ನಿಮ್ಮದು ಒಂದು ಪಾತ್ರ ಇರ್ಬೇಕು. ಈಗ ಮೂಲ್ಯದ ಏನಿರಬೇಕು, ರೈತರಂತ ಒಪ್ಪಂದ ಇರ್ಬೋದು. ITC ಕಂಪ್ನಿ ಎಷ್ಟು ಜನ ನಮ್ಮ ತಗಾಜಾಗ್ತಾರೆ, ಆಮೇಲೆ ITC ಕಂಪ್ನಿ ಯಾಕೆ ಹಿಂಗೆ ನಮ್ಮ ರೇಟ್ ಇದು ಮಾಡ್ತಿದ್ದಾರೆ, ಅದಕ್ಕೆಲ್ಲ ಹೋಗ್ಬೇಕಲ್ಲ, ನಮಗೆಲ್ಲ ಕಾರಣ ಬೇಕಿಲ್ಲ ಸರ್, ಅದೆಲ್ಲ ತಗೊಂಡು ಹೋಗ್ಬೇಕಲ್ಲ ಸರ್. ಅದರಿಂದ ಏನು ಮಾಡಿದ್ರಿ, ನಾವು ನಿಮ್ಗೊಂದು ಅಪ್ಲಿಕೇಶನ್ ಕೊಡ್ತೀವಿ, ಹೇಳ್ತೀನಿ ಕೊಡ್ತೀವಿ. ಅಲ್ಲ ನಿಮ್ಗಲ್ಲ, ದಾರಿ ಹೋಗ್ತಾ ತಪ್ಪಿದೆ ಅಂತ ಹೇಳ್ತೇನೆ. ಆಯ್ತು ಮಾಡಿ, ನೀವು ಮತ್ತೆ ಹೇಳಿ ದಾರಿ ಹೋಗ್ಬಿಡ್ತೀನಿ ಅಲ್ಲಿ ಪ್ರಶ್ನೆ ಮಾಡ್ತೀನಿ. ನಾವು ಹೇಳ್ತೀವಿ ಒಂದು ಕೇಳಿಸ್ಕೊಳ್ಳಿ, ಯಾವತ್ತೂ ಅಷ್ಟೇ ನಾವು ಏನೇ ಎಫರ್ಟ್ ಹಾಕಿದ್ರು ನಮಗೆ ನಮ್ಮ ಕೊನೆ ಏನು ಅಂತ ಗೊತ್ತಿಲ್ಲ. ಕರೆಕ್ಟಾ? ನಾವು ಏನು ಹೇಳ್ಬೇಕು ಅಂದ್ರೆ ಹೇಳ್ಬೇಕಲ್ಲ ಸ್ವಾಮಿ, ನೀವು ಟ್ರಿಲಿಯನ್ ಅಂದಮೇಲೆ ಏನು ಇಲ್ಲ ಅಂದಮೇಲೆ ಯಾವ ಅಲ್ಲಲ್ಲ, ನೀವು ಅದನ್ನ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಫಸ್ಟು ಕೂತ್ಕೊಂಡು
ಈ ವ್ಯವಸ್ಥೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಈ ವ್ಯವಸ್ಥೆನೇ ಅರ್ಥ ಮಾಡ್ಕೊಂಡ್ರೆ, ಇವಾಗ ನೀವು ಮಾತಾಡಿದ್ರಲ್ಲ ಕಂಪನಿಯಿಂದ ರೈತರಿಗೆ ಒಪ್ಪಂದ ಆಗಬೇಕು ಅಂತ, ಅದು ಏನಂತ ಕರೀತಾರೆ? ಅದನ್ನೇ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಕರೀತಾರೆ. ಇಂಡಿಯಾದ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇದೆಯಾ? ಇಲ್ಲ. ಆಯ್ತು. ನೀವೇ ರೈತರು ಅದು ಅಗೇನ್ಸ್ಟ್ ಮಾಡ್ಕೊಂಡು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿದ್ರಿ. ಅಲ್ಲ, ಇಲ್ಲ ನಾನು ಹೇಳ್ತಾ ಇರೋದು ಕಾಂಟ್ರಾಕ್ಟ್ ಫಾರ್ಮಿಂಗು ನಿಮ್ಮ ರೈತರನ್ನೇ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ನಾನು ಲಾಸ್ಟ್ ಟೈಮ್ ಬಂದ ಪೆರಿಯಾಪಟ್ಟಣ ಮಾತಾಡಿದಾಗ ಯಾಕೆ ಹಿಂಗೆ ಮಾಡಿದ್ದೀರಾ ನೀವು, ಎಷ್ಟೊಂದು ಥರ ಇದೆ ಇದು ಬೇರೆ ಕಡೆ, ಯಾಕಂದ್ರೆ ಆಂಧ್ರದಲ್ಲ ಬರ್ಲಿ ಟೊಬ್ಯಾಕೋನ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾರೆ. ಯಾಕೆ ನೀವೆಲ್ಲ ಅದ್ರ ಬಗ್ಗೆ ಮಾತಾಡೋದಿಲ್ಲ? ಇನ್ನು ಏನೋ ಒಂದು ಕೊಡಿ ನಮ್ಮ ಇದಕ್ಕೆ ನಾವು ಚರ್ಚೆ ಮಾಡೋಕ್ಕಾದ್ರೆ ಏನೋ ಬೇಕಲ್ಲ ಅಂತಾರೆ. ಇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಇದು ನಾನು ಹೇಳ್ತಾ ಇರೋದು. ನಾನು ರೂಮಲ್ಲಿ ನಡೆದ್ರೆ ನನ್ನ ಮುಂದೆ ನಡೆದ್ರೆ ನಾನು ಒಪ್ಕೊಂಡೆ ಸ್ವಾಮಿ. ಮತ್ತೆ ಇಂಡಿಯಾ ಭದ್ರತೆ ಹೋಗೋಣ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಇದ್ರೇನೆ ನಿಮ್ಮ ಹತ್ರ ಏನಾಗ್ತದೆ, ನನಗೂ ನಿಮಗೂ ಒಪ್ಪಂದ ಇದೆ ಅಂತ ಹೇಳಿದ್ರೆ ನೀವು ಕೋರ್ಟ್ಗೆ ಹೋಗ್ಬಿಟ್ಟು ನನಗೆ ಒಪ್ಪಂದ ಇದೆ ಸ್ವಾಮಿ ನೀವು ತೀರಿಸ್ತಾ ಇಲ್ಲ ಅಂತ ಕೇಳ್ಬೋದು. ಇವಾಗ ಅದಕ್ಕೆ ಮತ್ತೆ ನಾವು ಬರ್ತಿರೋದು ನನಗೂ ನಿಮ್ಗೆ ಒಪ್ಪಂದ ಇಲ್ದಿರೋದ್ರಿಂದ ಅದನ್ನ ಹೇಳ್ತಾರೆ ರೈತರು ಈಗ ಪ್ರಾಣ ಹೋಗ್ತಾ ಇದ್ರೆ, ಪ್ರಾಣ ಕಳ್ಕೊತಾ ಇದೀವಲ್ಲ, ಯಾರ ತ ನಿಂತ್ಕೊಳ್ಳೋದು ನಾವು, ಯಾವ ಆಧಾರ ಮೇಲೆ ನಿಂತ್ಕೊಳ್ಳೋದು? ಈಗ ಹೇಳ್ತೀರಿ ITC ಕಂಪ್ನಿಗೂ ಟ್ಯಾಕ್ಸ್ ಹಾಕ್ತಾನೆ, ರೈತರ ಮೇಲೆ ಹಾಕ್ತಾರೆ. ರೈತರಿಗೆ ಟ್ಯಾಕ್ಸ್ ಹಾಕ್ತಾರೆ ಅಂತ ನಾನು ಹೇಳಿಲ್ಲ, ನಾನು ಯಾವತ್ತೂ ಹೇಳಿಲ್ಲ. ನಾನು ಕೇಂದ್ರ ಸರ್ಕಾರ ನಮ್ಮ ITC ಕಂಪನಿ ಮೇಲೆ ಟ್ಯಾಕ್ಸ್ ಹಾಕಿದೆ ಅಂತ ಹೇಳ್ತಾರೆ. ಅವ್ರು ಕಟ್ಕೊಳ್ಳಿ. ಹೌದು ಅದನ್ನ ಹೇಳ್ತಾರೆ. ಅವ್ರು ನಿಮ್ಮಲ್ಲೇ ಟ್ಯಾಕ್ಸ್ ಹಾಕ್ತಾರೆ ಅಂತ ಎಲ್ಲ ಆಯ್ತು, ಅವ್ರು ಕಟ್ಕೊಳ್ಳಿ. ನಮ್ಗೇನು ಮಾನದಂಡ? ಏನು ಈಗ ರೈತರಿಗೆ ಇದಕ್ಕಿದೆ ಮಾಡ್ತಾ ಇದ್ದಾರಲ್ಲ, ನಾವೇ ಅರ್ಥಕ್ಕೆ ಹೋಗೋಣ. ಇವಾಗ ನೋಡಿ, ಇದನ್ನ ನಾವು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೀವಿ. ಮೊದಲು ಇವಾಗಿನ ಪರಿಸ್ಥಿತಿ ಅಲ್ಲ, ಇದು ಲಾಸ್ಟ್ ತಲಾಂತರ ನಡ್ಕೊಂಡು ಬರ್ತಾ ಇರೋದು ಕೂಡ. ಇದು ಯಾವತ್ತೂ MSP ಇಲ್ಲ, ಯಾವತ್ತೂ ಏನಕ್ಕೆ ತಂಬಾಕು ಮಂಡಿ ಬಂದಿದ್ದು? ತಂಬಾಕು ಆ್ಯಕ್ಟ್ 1975 ಏನಕ್ಕೆ ಬಂತು ಹೇಳಿ ಗೌಡ್ರೆ? ಏನಕ್ಕೆ ಬಂತು ತಂಬಾಕು ಮಂಡಿ? ಯಾಕೆ ಬಂತು? ನೀವು ಎಕ್ಸೈಸ್ ಬಗ್ಗೆ ಹೇಳ್ತಾ ಇದ್ದೀರಾ, ತಂಬಾಕು ಮಂಡಿ ಯಾಕೆ ಬಂತು ಅಂತ ಸ್ವಲ್ಪ ಹೇಳಿ. ತಂಬಾಕು ಮಂಡಿ ಬಂದ್ಮೇಲೆ ಸುಮ್ಮನೆ ನಾವು ಹೋಗ್ತೀವಿ. ತಂಬಾಕು ಮಂಡಿಗೆ ನಮ್ಗೆ ಬೇಕಿಲ್ಲ, ನಾವು ಹೊಗೆ ಸೊಪ್ಪು ಬೆಳೆಯಲ್ಲ ಅಂತ ಹೋಗ್ತೀವಿ. ದಯವಿಟ್ಟು ಮಾಡಿ ಅದನ್ನ. ನಾವು ಅದನ್ನೇ ಕೇಂದ್ರ ಸರ್ಕಾರ ಅದನ್ನೇ ಹೇಳ್ತಾ ಇರೋದು, ನಾವು ಅದನ್ನೇ ಹೇಳ್ತಾ ಇರೋದು. ದಯವಿಟ್ಟು ನೀವು ತಂಬಾಕುವಿಂದ ಬಂದು ಬೇರೆ ಬೆಳೆಗಳ ಕಡೆ ಮೂವ್ ಆಗಿ, ಅದನ್ನೇ ನಾವು ಹೇಳ್ತಾ ಇರೋದು. ಈಗ ಒಂದ್ ಹೇಳ್ತೀನಿ ಕೇಳಿ, 10 ವರ್ಷ ಮುಂಚೆ ವಿಜಯ್ ಶಂಕರ್ ಸಾಹೇಬ್ರು MP ಆಗಿದ್ದಾಗ ಅವ್ರು ಎಫರ್ಟ್ ಹಾಕ್ಬಿಟ್ಟು ಸ್ವಲ್ಪ ಜನ ಆಚೆ ತಂದ್ರು. ಈಗ ನಾವೆಲ್ಲ ತರ್ತೀವಿ. ಆಯ್ತು ಒಂದು ಆಯ್ತು, ಅಷ್ಟೆಲ್ಲ ಆದ್ಮೇಲೆ ಸರ್ ನೀವು ತಂಬಾಕು ಮಂಡ್ಯರು ನಮ್ಮ ಹತ್ರ ದಂಡೆ ಯಾಕೆ ವಸ್ತು ಮಾಡಿದ್ರಿ? ಯಾಕಂತ ಹೇಳಿದ್ರೆ ಇದು ಮೇನ್ ಕಾರಣ ಅಷ್ಟೇ. ಯಾಕಂದ್ರೆ ವಸ್ತು ಮಾಡಿದ್ರಿ? ಇದು ಕಂಟ್ರೋಲ್ ಕ್ರಾಪ್ ಮಂಜೇಗೌಡ್ರೆ. ಕಂಟ್ರೋಲ್ ಕ್ರಾಪ್ ಅಲ್ಲಿ ಇವಾಗ ನೀವು ಬಂದು ಮಾತಾಡ್ತಾ ಇದೀರಲ್ಲ, ಬೆಲೆ ಸಿಕ್ಕಿಲ್ಲ ಅಂತ. ಯಾರು ಅನ್ಲೈಸೆನ್ಸ್ ಹೋಲ್ಡರ್ಸ್ ಇದ್ದಾರೆ, ಯಾರು ಲೈಸೆನ್ಸ್ ಇಲ್ದಿರೋ ಬೆಳೆದಿರೋ 10 ಮಿಲಿಯನ್ ಬೆಳೆದಿದ್ದಾರೆ, ಅದೇ 10 ಮಿಲಿಯನ್ ಬೆಳೆದಿಲ್ಲ ಅಂದ್ರೆ ಲೈಸೆನ್ಸ್ ಹೋಲ್ಡರ್ಗೆ ಬೆಲೆ ಚೆನ್ನಾಗಿ ಸಿಗ್ತಾ ಇಲ್ವಾ? ಯಾವ್ದು ನೀವೇನ್ ಮಾಡ್ತಿದ್ರಿ? ಇವಾಗ ನಾನು ಹೇಳ್ತೀನಿ. ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಹೋಗ್ಬಿಟ್ಟು ಲಾಸ್ಟ್ ಟೈಮ್ ಒಂದು 2 ವರ್ಷ ಮುಂಚೆ ಒಂದು ಜಮೀನಲ್ಲಿ ಗಿಡ ತೆಗ್ದಿದ್ದಕ್ಕೆ ದೊಡ್ಡ ಇಶ್ಯೂ ಆಯ್ತು. ಇವಾಗ ರೈತ ಅವನ ಕಂಟ್ರೋಲ್ ಮಾಡ್ಬೇಕು. ಇವಾಗ ನಾನು ರೈತನ ಹೋಗ್ಬಿಟ್ಟು ನಾನು ಆಗ್ಲೇ ಅವನು ಬಿತ್ತನೆ ಮಾಡಿದಾನೆ ಅಂದ್ರೆ 1 ಲಕ್ಷ 1.5 ಲಕ್ಷ ಖರ್ಚು ಮಾಡಿರ್ತಾನೆ. ನಾನು ಹೋಗ್ಬಿಟ್ಟು ಕಿತ್ತಾಕ್ಬಿಟ್ರೆ ಏನಾಗುತ್ತೆ? ನೀವು ಅರ್ಥ ಮಾಡ್ಕೋಬೇಕು. ನೀವು ಒಂದೇ ತರ ಯೋಚನೆ ಮಾಡಬೇಕು. ನಾನು ಎಲ್ಲ ಉತ್ತರ ಕೊಡ್ಬೇಕು. ಏನಿಲ್ಲ ಪ್ರಶ್ನೆ ಒಳ್ಳೆ ಆಗ್ಬೇಕು. ಅದನ್ನೇ ನಾವು ಸುಮ್ಮನೆ ಬರಿ ಮತ್ತಲ್ಲಿ ಒಳ್ಳೇದಾಗಲ್ಲ. ಈಗೆಲ್ಲ ಬರಿ ಮತ್ತಲ್ಲಿ ಒಳ್ಳೇದಾಗುತ್ತೆ ನಿಮ್ಗೆ. ನೀವು ಬರಿ ಅಲ್ಲಲ್ಲ, ನೀವು ನಾವು ನಾನು ಹೇಳೋದು ಆಯ್ತು ಸರ್, ನಮ್ಮ ಹತ್ರ ದಂಡ ವಸ್ತು ಮಾಡ್ಕೊಂಡು ಆ ದಂಡ ಎಲ್ಲಿ ಇಟ್ಟಿದ್ದೀರಿ? ನಂದೆಲ್ಲ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇದೆ. ಎಲ್ಲಿ? ಬ್ಯಾಂಕಲ್ಲಿ ಇದೆ. ಬ್ಯಾಂಕಲ್ಲಿ. ಹೌದು. ಮತ್ತೆ ಏನು ಸಂಬಂಧ ಇಲ್ಲ ಅಂತ ಒಂದು ಹೇಳ್ತೀರಿ? ಏನ್ ಸಂಬಂಧ? ಈಗ ನೀವು ಹೇಳ್ತೀರಿ ರೈತರಿಗೂ ನಮ್ಗೆ ಸಂಬಂಧ ಇಲ್ಲ. ಆಮೇಲೆ ದಂಡ ವಸೂಲು ಮಾಡೋದು ನಿಮ್ಗೆ ಸಂಬಂಧ? ದಂಡ ವಸೂಲು ಮಾಡಿ ಗ್ರೋವರ್ ವೆಲ್ಫೇರ್ ಅಂತ ಮಾಡಿ ಅವ್ರಿಗೆ ಇಂಟ್ರೆಸ್ಟ್ ಫೀ ಲೋನ್ ಕೊಡ್ತೀವಿ. ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಫೀ ಲೋನ್ ಕೊಡ್ತೀವಿ. ಅವ್ರ ಮೇಲೆ ಡೆತ್ ಆದ್ರೆ 50,000 ರೂಪಾಯಿ ಇಮಿಡಿಯೇಟ್ ಆಗಿ ಕೊಡ್ತೀವಿ, ಸಾಲ ಇಲ್ಲದೆ. ಅಲ್ಲ, ಅವ್ರ ದುಡ್ಡು ಅವ್ರಿಗೆ ಕೊಡ್ತಾ ಇದೀವಲ್ಲ, ನೀವ್ ಯಾಕೆ ಅದನ್ನ ಅರ್ಥ ಮಾಡ್ತಾ ಇಲ್ಲ? ನಾವು ನಮಗೆ ಇನ್ಶೂರೆನ್ಸ್ ನಮಗೆ ಕೊಡೋದೇ ಬೇಡ. ನೀವು ಯಾಕೆ ಕೊಡ್ತೀರಿ? ಇನ್ಶೂರೆನ್ಸ್ ಇಲ್ಲ, ವರ್ಷಕ್ಕೆ 500 ರೂಪಾಯಿ. ಅದು ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇವಾಗ ಇನ್ಶೂರೆನ್ಸ್ ನಿಮಗಲ್ಲ, ನಿಮ್ಮ ಬಾನಿಗಿರೋದು, ನಿಮ್ದು ಸ್ಟ್ರಕ್ಚರ್ ಇರೋದು. ಈ ವರ್ಷ ಎಷ್ಟು ಜನ ಬೆನಿಫಿಟ್ ಮಾಡಿದ್ರಿ? ಈ ಸತಿ ಎಷ್ಟು ಜನ ಬೆನಿಫಿಟ್ ಆಗಿದೆ ತೋರಿಸ್ತೀನಿ ಬೇಕಾದ್ರೆ. ಓಕೆ, ಒಬ್ಬೊಬ್ಬರಿಗೂ 1 ಲಕ್ಷ 1.25 ಲಕ್ಷ ಬಂದಿದೆ ಅಂದ್ರೆ ಒಂದು ಬಾಂಡ್ ಕಟ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಅದೇ ತರ ಈ ಸತಿ 50 ಜನ ಎಷ್ಟು ಜನ ಅದು ಆಕ್ಸಿಡೆಂಟಲ್ ಕೇಸ್ ಕೇಳಿಸ್ಕೊಳ್ಳಿ. ನಾನು ಹೇಳ್ತೀನಿ, ನೀವು ಯಾಕಂದ್ರೆ ಎಲ್ಲ ಗೊತ್ತಾಗಬೇಕು ನಿಮಗೆ. ನನ್ಗೆಲ್ಲ ಗೊತ್ತಾಯ್ತು. ನಾವು ಹೇಳೋದು ನಮ್ಗೆ ಸತ್ಯಾಗ 50,000 ಕೊಡ್ತೀವಿ. ನಾವು ಇವತ್ತು ಯಾಕೆ ಭಿಕ್ಷೆ ಬಿಡ್ತಿಲ್ಲ ರೈತ ಸತ್ಯಾಗಿ ಜೀವನ. ನಾವು ಯಾರು ನೀವು ದಂಡ ವಸ್ತು ಮಾಡಕ್ಕೆ ಅಧಿಕಾರ ನೀವಲ್ಲ. ಯಾರು ಹೇಳಿ ನಿಮ್ಗೆ ಅಧಿಕಾರ ಇಲ್ಲ ಅಂತ? ನೀವ್ ಹೇಳಿದ್ರಲ್ಲ, ಕೊಡ್ತೀನಿ ಈಗ ನಿಮ್ಗೆ. ಅಲ್ಲ, ಕೊಡಿ, ನಾವು ಉತ್ತರ ಕೊಡ್ತೀವಿ. ನೀವು ನಮ್ ತಂಬಾಕು ಆಕ್ಟ್ ನ ಓದ್ಬೇಕು. ಅದು ನೀವೇನ್ ಕೊಡ್ತೀರಿ ಕೊಡಿ ಸ್ವಾಮಿ. ನಾವು ಪ್ರಶ್ನೆ ಮಾಡ್ತೀನಿ.
ಪ್ರಶ್ನೆ ಮಾಡಿ, ನಿಮ್ಮ ಹಕ್ಕಿದೆ ಪ್ರಶ್ನೆ ಮಾಡೋದು. ಯಾಕೆ ನಾವು ಕೋರ್ಟಲ್ಲಿ ಅಲ್ಲ, ನೀವು ಕೋರ್ಟಲ್ಲಿ ಪ್ರಶ್ನೆ ಮಾಡಿ, ಎಲ್ಲರೂ ಪ್ರಶ್ನೆ ಮಾಡಿ, ಉತ್ತರ ಬರ್ತದೆ. ಯಾಕಂದ್ರೆ ನಾವ್ ಹೇಳ್ತಾರೆ ತಂಬಾಕು ಮಂಡಿ ಆಕ್ಟ್ ನ ಓದ್ದಾಗ ನಿಮ್ಗೆ ಅರ್ಥ ಆಗತ್ತೆ ಏನಕ್ಕೆ ಬಂದಿದ್ದು, ಏನ್ ಪರಿಸ್ಥಿತಿ. ಅವಾಗಲೇ ಹೇಳಿದ್ರು ಬ್ರಿಟಿಷ್ ಕಾನೂನು ಅಂತ. ಈ ಬ್ರಿಟಿಷ್ ಕಾನೂನು ಹೋಗ್ಬೇಕಲ್ವ ಸರ್? ಆಯ್ತು ಈಗ ಮಾಡಿ, ನಾವು ಓಡಿಸೋಣ ಅಂದ್ರೆ ನಾವು ಓಡಿಸೋಣ ಮತ್ತೆ ಹೋಗುತ್ತಲ್ಲ. ಖಂಡಿತ ಮಾಡಿ. ಬ್ರಿಟಿಷ್ ಕಾನೂನು ಹೋಗ್ಲಿಲ್ಲ ಎಲ್ರಿ ಬದುಕಬೇಕಾಯ್ತು. ತಂಬಾಕು ಬೀಜ ಬಿತ್ತನೆ ನೀವು ಕೊಡೋದಾ ಅಥವಾ ಅವ್ರು ನಾವು ಹೇಳ್ತಾ ಏನ್ ಕೇಳಿ ಗೌಡ್ರೆ, ನಾವ್ ಯಾವ್ದು ಕೊಡೋದಿಲ್ಲ, ನಾವ್ ಏನು ಮಾಡೋದಿಲ್ಲ. ಇದೆಲ್ಲ ಕನ್ನಡ ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವಾಗ ನಮಗೆ ನಾವು ಏನ್ ಗ್ಯಾರಂಟಿ ಕೊಡ್ಬೋದು, ಇವ್ರು ಕೊಟ್ಟಿದ್ದು ಸರ್ಕಾರದಿಂದ ಏನ್ ಅಪ್ರೂವ್ ಆಗಿರ್ತದೆ CTRI ಕೊಡೋದು ಬೀಜದ ಮೇಲೆ ನಾನು ಕೊಡ್ಬೋದು. ಯಾಕಂದ್ರೆ CTRI ಸರ್ಕಾರದ ಒಂದು ಸಂಸ್ಥೆ, ಅವ್ರು ಏನೋ ಕಂಡು ಹಿಡಿದಿರ್ತಾರೆ, ಅದನ್ನ ನಾವು ಗ್ಯಾರಂಟಿಯಿಂದ ಕೊಡ್ಬೋದು. ಇವಾಗ ಪ್ರೈವೇಟ್ ಕಂಪನಿಗಳು ನೀವೇ ಹೋಗಿ ತಗೋತಾರೆ. ನಾವು ಇವಾಗಲೂ ಹೇಳ್ತಾ ಇದ್ದೀವಿ, ಇವಾಗ CTRI ಕೊಡೋ ಬೀಜ 40 ರೂಪಾಯಿ, 20 ಗ್ರಾಮ್ 40 ರೂಪಾಯಿ. ರೈತರಿಗೆ ಅದು ಬೇಡ. 50 ಗ್ರಾಮ್ ಸರ್. ಅದೇ 50 ಗ್ರಾಮ್ 50 ರೂಪಾಯಿ 40 ರೂಪಾಯಿ. ಇಲ್ಲ 40 20 ಗ್ರಾಮ್ 40 ರೂಪಾಯಿ CTRI. ಇಲ್ಲ ಸರ್, ನಾನು ತಂದಿವಿ. ಅಲ್ಲ 50 ಗ್ರಾಮ್ ನೀವು ತಗೊಂಡಿದ್ರೆ ಅದಕ್ಕೆ ಹೇಳ್ತಾ ಇರೋದು. 50 ಗ್ರಾಮ್ ನೀವು ತಗೊಂಡಿದ್ರೆ ಅದಕ್ಕೆ 75 ರೂಪಾಯಿ ಹೇಳ್ತಾ ಇರೋದು. ನಾನು 20 ಗ್ರಾಮ್ ಹೇಳ್ತಾ ಇರೋದು. 20 ಗ್ರಾಮ್ಗೆ ಏ ತಡೆಯಪ್ಪ, ಯಾಕಂದ್ರೆ ನಮ್ಗೆ ಯಾಕೆ ಅಲ್ಲಿ ಸೊ ಇವಾಗ ನೋಡಿ, ನೀವು ಹೇಳಿದಿರಲ್ಲ, ಈ ಸತಿ ನಾನ್ ಬಂದ ಮೇಲೆ ಆಕ್ಸಿಡೆಂಟ್ ಮೊದಲು 1 ಲಕ್ಷ ಆಯ್ತು, ನೀವು ಕೊಡ್ತಾ ಇದ್ದೀವಿ ಇನ್ಶೂರೆನ್ಸ್ 5 ಲಕ್ಷ ಮಾಡಿ. ಈ ಸತಿ ಎಷ್ಟು ಜನ ಪರಿವಾರ 11 ಜನ ಪರಿವಾರಕ್ಕೆ 55 ಲಕ್ಷ ರೂಪಾಯಿ. 55 ಲಕ್ಷ ರೂಪಾಯಿ. ನೀವು ಆಚೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅದೇ 500 ರೂಪಾಯಿಗೆ ನಿಮ್ಗೆ ಎಷ್ಟು ಇನ್ಶೂರೆನ್ಸ್ ಬರುತ್ತೆ ಅಂತ ಯೋಚನೆ ಮಾಡಿ. ನಾವು ಅಷ್ಟೆಲ್ಲ ಒದ್ದಾಡ್ತಾ ಇದೀವಿ. ಅದನ್ನ ಹೇಳ್ತಾರೆ ನಾವು ನಿಮ್ಗೆ, ನಾವು ಆಯ್ತಾ ನೀವು ಕೆಲಸ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ನೀವು ನಮ್ಗೆ ಬಂದು ಕೇಳ್ತೀರಾ, ನಾವು ಉತ್ತರ ಕೊಡ್ತಾ ಇದೀವಿ. ನಾವು ಹಿಂಗಿದೆ ಪರಿಸ್ಥಿತಿ, ಈ ತರ ಇದೆ, ಕ್ಲೇಮ್ಸ್ ಈ ತರ ಇದೆ ಅಂತ ಹೇಳ್ಬಿಟ್ಟು. ಈಗ ಬೇರೆ ಕಡೆ ಎಲ್ಲೇ ಹೋದ್ರು ಸಿಗ್ತದ ನಿಮ್ಗೆ ಈ ತರ ಗಾಡಿ ಅಪ್ಲೈ ಮಾಡಬೇಕು, ಅದು ಮಾಡಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದವರು ಅಂದ್ಬಿಟ್ಟು ನಾವು ಜಾಸ್ತಿ ಬೆಲೆ ಕೊಡ್ತೀವಿ. ಫಸ್ಟ್ ಆಫ್ ಆಲ್ ಅದು ಅದಕ್ಕೋಸ್ಕರ ನಾವು ಆಮೇಲೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ನಾವು ಬೇರೆ ಕಷ್ಟ ಇರಲ್ಲ, ನೀವು ಬೇರೆ ಕಷ್ಟ ಇರಲ್ಲ. ಒಂದ್ ಸ್ವಲ್ಪ ಕಷ್ಟ ಪರಿಹಾರ ಮಾಡಿ ಅಂತ. ಕಷ್ಟ ಪರಿಹಾರ ಮಾಡಕ್ಕೆ ಅವ್ರ ಕೈಯಲ್ಲಿ ಏನಿಲ್ಲ. ಕೂತ್ಕೊಳ್ಳಿ ಸುಮ್ನೆ. ಕಷ್ಟ ಪರಿಹಾರ ಮಾಡಕ್ಕೆ ಏನಾಯ್ತು? ಬೇರೆ ಯಾರೋ ಮಾತಾಡಕ್ ಹೋಗ್ಬೇಡಿ, ಸೈಲೆಂಟ್ ಆಗಿರಿ. ಅಲ್ಲಪ್ಪ, ನೀನ್ ಎಲ್ಲ ಹೋಗ್ತೀನಿ, ನಿನ್ ಕಷ್ಟ ಅವ್ರು ಆಫೀಸರ್ಸ್ ಇದ್ದಾರೆ, ರೈತರ ಬಗ್ಗೆ ಕಷ್ಟ ಇದೆ ಅಂತಾರೆ. ಅವ್ರು ರೈತರ ಪರವಾಗಿ ಕೆಲಸ ಮಾಡ್ತಿರೋದು. ಅವ್ರ ರೈತರಿಗೆ ಆಮೇಲೆ ಯಾವ ತಂಬಾಕು ರೈತರಿಗೆ ಅವ್ರಿಗೆ ಗೊತ್ತಿದೆ ಏನೇನು ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾವೇನ್ ಕೆಲಸ ಮಾಡೋದು ನಾವು ಮಾಡಿದ್ದೀವಿ. ನಾನೇನು ಯಾರಿಗೂ ಪ್ರಶಂಸೆ ಬೇಕು, ಯಾರಿಗೂ ಮಾಡ್ಬೇಕು ಅಂತೀನಿ. ಈಗ ಹೇಳ್ತೀನಿ, ಅರ್ಥ ಆಯ್ತಾ? ನಮ್ಮ ಕೆಲಸ ನಾವು ಮಾಡ್ತೀವಿ. ಹೇಳಿ. ನಾವು ತಮ್ಮ ಹತ್ರ ಭಾರಿ ಚೆನ್ನಾಗಿ ಲೆಕ್ಕನ ಕೊಟ್ಟು ನೀವು ಒಂದೇ ಉತ್ತರದಲ್ಲಿ ನೀವು ಕೊಟ್ರಿ, ಒಂದೇ ಉತ್ತರ. ನಾವು ಏನೇನು ಕೇಳ್ಬೇಕು ಎಲ್ಲ ಗೊತ್ತಾಯ್ತು, ಒಂದೇ ಉತ್ತರ ಕೊಟ್ಬಿಟ್ರಿ. ನಾವು ರೈತರಿಗೂ ಎಲ್ಲರಿಗೂ ಸಂಬಂಧ ಇಲ್ಲ. ಇನ್ನೊಂದು ಕೊಡು. ನಾವು ಅದಿಲ್ಲ, ನಾವು ಯಾವ್ದು ಒಪ್ಪಂದ ಮಾಡಿಲ್ಲ ಅಂತ ಹೇಳ್ಕೊಂಡಿರೋ, ಸಂಬಂಧ ಇಲ್ಲ ಅಂತ ಯಾವತ್ತು ಹೇಳಿಲ್ಲ. ಅಲ್ಲ, ಒಪ್ಪಂದ ಅಂದ್ರೆ ಏನೋ ಸಂಬಂಧ. ಒಂದ್ ನಿಮಿಷ ಕೇಳಿ. ಅಯ್ಯೋ, ಇವಾಗ ಹಂಗಾರೆ ಇವಾಗ ನೀವು ನಿಮ್ಮ ಮಗನ್ಗೆ ಇರೋ ಸಂಬಂಧ, ನೀವು ಮಗ ಕಾಂಟ್ರಾಕ್ಟ್ ಮಾಡಿ ಒಪ್ಪಂದ, ಅದು ಅದನ್ನೇ ಹೇಳ್ತಾರೆ. ನೀವು ಒಪ್ಪಂದ ಸಂಬಂಧ ಎರಡು ಒಂದೇ ಅಂತ ಹೇಳಿದ್ರೆ ಏನರ್ಥ? ಕಾನೂನಾತ್ಮಕವಾಗಿ ಹೋಗ್ಬೇಕು ಅಂತಿದ್ದೀರಾ, ಅದು ಅರ್ಥ ಮಾಡ್ಕೊಳ್ಳಿ. ನನಗೂ ಇವಾಗ ನೀವು ನಮ್ಮ ಫ್ರೆಂಡ್ ಆದ್ರೆ, ನೀವು ನಮ್ಮ ಫ್ರೆಂಡ್ ಆದ್ರೆ, ನನ್ನ ಸ್ನೇಹಿತ ಆದ್ರೆ ಅದು ಸಂಬಂಧ ಆಗ್ತದೆ. ನಾನು ನೀವು ಅಗ್ರಿಮೆಂಟ್ ಮಾಡಿದ್ರೆ ಅದು ಒಪ್ಪಂದ ಆಗ್ತದೆ. ಅದು ಅರ್ಥ ಮಾಡ್ಕೋಬೇಕು ನೀವು. ಈಗ ನಾನು ಹೇಳ್ತೀನಿ, ತಮ್ಮ ಹತ್ರ ಹೇಳ್ಕೊಡ್ತೀನಿ ಸರ್. ಹೇಳಿ. ಇನ್ನೂವರೆಗೂ ನಾವೆಲ್ಲ ಎಲ್ಲಿ ಸಣ್ಣ ಮಟ್ಟಕ್ಕೆ ಆಗ್ಬಿಟ್ಟು ನಾನು ಕೇಳಿದಿಷ್ಟೇ, ಇದನ್ನ ಪ್ರಶ್ನೆ ಮಾಡ್ತೀವಿ ಚೆನ್ನಾಗಿ ಮಾಡಿ. ಎಲ್ಲಿ ಹೋಟೆಲ್ ಮಾಡಿ, ಕೋಟಿಗೆ ತಾನೇ ಹೋಗ್ತಾರ ನೀವು. ಮತ್ತೆ ಇನ್ನೇನು ಗೊತ್ತಾ? ಮಾಡಿ ಮಜಾ ಕೊಡಿ. ಅವ ನ್ಯಾಯ ಸಿಗ್ಬೇಕಲ್ಲ ಸರ್ ನಿಮ್ಗೆ? ಖಂಡಿತ ಮಜಾ ಕೊಡಿ. ಇದನ್ನ ಕೇಂದ್ರ ಸರ್ಕಾರ ಮೇಲೆ ಹಾಕ್ತೀವಿ. ಖಂಡಿತ ಕೇಂದ್ರ ಸರ್ಕಾರ ಕೋರ್ಟ್ ಮೆಟ್ಲು ಹತ್ತಿಸ್ತೀವಿ, ಆಯ್ತು. ರಾಜ್ಯ ಸರ್ಕಾರ ಗೇಟ್ ಮೆಟ್ಲು ಹತ್ತಿಸ್ತೀವಿ. ಆಯ್ತು. ಮತ್ತೆ ಈ ಸಂಬಂಧಪಟ್ಟ ನಾನು ಕೇಳಿದ್ರು, ಇಲ್ಲಿ ಭಾರಿ ನಾವೆಲ್ಲ ಕೇಳಿದ್ರು, ಇಲ್ಲಿ ಈ ವರ್ಷದಲ್ಲಿ 14 ಕೋಟಿ 14 ಕೋಟಿ ಹೌದು. ಇದಿರ್ಲಿ, ದಿವಸ ಮಾಡಿದೆ ಅಂತ ಇದು ಮಾಡಿ ಕೇಳ್ತೀವಿ. ನಾವೆಲ್ಲ ಕೇಳಿದ್ವಿ, ಅದೇನು ಯಾವತ್ತು ಕುಡ್ದಲೇನೆ ನಾವು ನಿಮ್ಮ ಹತ್ರ ಕೇಳಿರುತ್ತೆ. ಒಂದು ಹೆಡ್ಲೈನ್ ಎಲ್ಲ ಕೊಟ್ಬಿಟ್ರಿ. ಏನಂತ ಓದಿ ಅಲ್ಲ ನಿಮ್ದು. ಅಲ್ಲ ನೀವು ಓದಿ. ಓದಿಸ್ತೇನೆ. ನೀವು ಯಾಕಂದ್ರೆ ನೀವು ಲೈವ್ ಮಾಡ್ತಾ ಇರೋದ್ರಿಂದ ಎರಡು ಕಡೆ ವಾದ ವಿವಾದ ಏನು ತರ್ಕಕ್ಕೆ ಕರೆಕ್ಟ್ ಆಗಿ ಉತ್ತರ ಇರಬೇಕು. ಬಿಟಿಸಿ ಕಂಪನಿಗಳು ಹಾಗೂ ಇತರೆ ಕಂಪನಿಗಳ ನಡುವೆ ಆಗಿರುವ ಒಪ್ಪಂದದಂತೆ ರೈತರಿಗೆ ನಡೆದಿರುವ ಸಭೆಯ ನಡವಳಿಕೆಗಳನ್ನು ಕೊಡಬೇಕು ಅಂತ ಕೇಳಿದ್ರು. ನಾವು ಕೇಳಿದ್ದು ಇದಕ್ಕೆ ಈ ಮೂಲಕ ಸ್ಪಷ್ಟಪಡಿಸುವುದೇನೆಂದರೆ, ತಂಬಾಕು ಮಂಡಳಿಯು ಯಾವುದೇ ತಂಬಾಕು ಖರೀದಿ ಕಂಪನಿಗಳೊಂದಿಗೆ ಯಾವುದೇ ರೀತಿಯ ಒಪ್ಪಂದವನ್ನು ಮಾಡಿಕೊಳ್ಳುವುದಿಲ್ಲ. ಅಲ್ಲದೆ ರೈತರೊಂದಿಗೆ ಮಂಡಳಿ ಯಾವುದೇ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ. ಖಂಡಿತ ಕೇಳಿ. ಸೈನ್ ಮಾಡಿಸ್ಕೊಂಡಿದ್ದೀವಮ್ಮ, ಕೇಳಿಸ್ಕೊಳ್ಳಿ. ಅಲ್ಲ ನೀವು ಅದಕ್ಕೆ ಮತ್ತೆ ಪ್ರಶ್ನೆಗೆ ಹೋಗ್ಬೇಕಲ್ಲ ಅದಕ್ಕೆ ನೀವು ಮಾಡಿ, ಅದನ್ನೇ ಮಾಡಿ. ಖಂಡಿತ. ಇವಾಗ ನೀವು ಹೇಳ್ತಾ ಇರೋದು, ನೀವು ಏನ್ ವಾದ ಮಾಡ್ತಾ ಇದ್ದೀರಾ, ನೀವು ಸುಳ್ಳು ಹೇಳಿದ್ದೀರಾ ಅಂತ ಹೇಳ್ತಾ ಇದ್ದೀರಾ.
ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ನಿಜಾನೇ ಹೇಳಿರೋದು ಅಂತ. ಯಾಕೆ ಯಾರೋ ಒಬ್ಬ ರೈಟಿಂಗಲ್ಲಿ ಕೊಡಬೇಕಾದ್ರೆ ಸುಳ್ಳು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನೀವು ಹೇಳ್ತಾ ಇದ್ರೆ ಕೋರ್ಟ್ಗೆ ಹೋಗ್ತೀರಾ, ಕೋರ್ಟ್ಗೆ ಹೋಗ್ಬಿಟ್ಟು ನಾನು ಹೇಳೋಕ್ಕಾಗಲ್ಲ. ಸುಳ್ಳನ್ನ ನೀವು ಕೊಟ್ಟರೆ ನಿಜ ಇದು. ನೀವು ಕೊಟ್ಟಿದ ಮೇಲೆ ಈಗ ನೀವು ಕೊಟ್ಟಿದ ಮೇಲೆ ಹೋಗ್ಬೇಕು ನಾನು ನಾವು. ಅದನ್ನೇ ಹೇಳ್ತಾ ಇರೋದು. ಸರಿ, ಹೇಳಿ. ಪ್ರತಿ ವರ್ಷ ತಂಬಾಕು ಮಂಡಳಿಯು ಖರೀದಿ ಕಂಪನಿಗಳು ಸಲ್ಲಿಸುವ ಇಂಡೆಂಟ್ ಬೇಡಿಕೆ ಆಧಾರದ ಮೇಲೆ ಮಂಡಳಿಯ ಎಲ್ಲಾ ಸದಸ್ಯರ ಸಮಾಲೋಚನೆಯೊಂದಿಗೆ ಬೆಳೆ ಪ್ರಮಾಣವನ್ನು ನಿಗದಿಪಡಿಸುತ್ತದೆ. ಈ ಸದಸ್ಯರಲ್ಲಿ ಬೆಳೆಗಾರರ ಪ್ರತಿನಿಧಿಗಳು, ವ್ಯಾಪಾರಿಗಳ ಪ್ರತಿನಿಧಿಗಳು, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ಸಂಸತ್ ಸದಸ್ಯರು ಹಾಗೂ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಒಳಗೊಂಡಿರುತ್ತಾರೆ. ಅಲ್ಲಿಗೆ ಸರ್. ಈಗ ಅದು ಫ್ಯಾಕ್ಟ್ ಗೊತ್ತಿಲ್ಲ ಸರ್. ಎಲ್ಲರೂ ಸೇರಿ ಬೆಳೆ ನಿಗದಿ ಮಾಡಿರ್ತೀರಿ ಅಂತ ಹೇಳ್ತೀರಿ. ಹೌದು. ಅದು ಏನ್ ನಿಗದಿ ಮಾಡಿರ್ತೀರಿ ಎಲ್ಲಿ ನಮ್ಮ ಹತ್ರ ಕೊಡಿ. ನಾವು ಪ್ರತಿ ವರ್ಷ ಅನೌನ್ಸ್ ಆಗಿ ಕೊಟ್ಟಿದ್ದೀವಲ್ಲ, ಇನ್ನೇನಾದ್ರು ನಿಮಗೆ ಬೆಳೆ ಕೊಟ್ಟಿಲ್ಲ ರಿಜಿಸ್ಟ್ರೇಷನ್ ಗೈಡ್ಲೈನ್ಸ್ ಕಾಪಿ ಇದೆ ಕೊಡಕ್ಕೆ ಎಲ್ಲ ಕೊಡಿ ಪಕ್ಕ. ಕೊಡಿ. ನಾವು ಅದೇ ಹೇಳ್ತಿದ್ರೆ 7ನೇ ತಾರೀಕಲ್ಲಿ ತಂಬಾಕು ಬೆಳೆ ರೈತರು ನಾವು ನಿಗದಿ ಮಾಡೋದು ನಾವೇ ಅಂತ ಕೊಡ್ತೀರಿ. ಮತ್ತೊಂದು ಕೊಡ್ತಾಗ ಯಾರು ಕೊಡಿಯಪ್ಪ ಕೊಡಿ ತೆಗೀರಿ. ಯಾಕೆಂದ್ರೆ ನೀವು ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಇಸ್ಕೊಂಬಿಡಿ, ಮಾಡ್ತೀರಾ. ಅಜಿತ್ ಅದ್ರ ಅವರು ಬಗ್ಗೆ ಪೂರೈಸ್ತಾರೆ. ಅದಾ ನಮ್ಗೆ ಒಂದ್ಸತಿ ಏನಾಗ್ಬೋದು, ನಿಜವಾದ ಶಾಶ್ವತ ಹುಡುಕಬೇಕು ಅಂದ್ರೆ ನಾವು ಹೋಗ್ಲೇಬೇಕಲ್ಲ. ನಿಜವಾದ ನಾನು ಹೇಳ್ತೀನಿ. ಬದುಕಿದ್ರು ಹೋಗ್ಲೇಬೇಕಲ್ಲ. ಖಂಡಿತ ನಾನು ಹೇಳ್ತೇನಿಲ್ಲ. ಅದನ್ನ ಯಾರು ನಿಲ್ಸಕ್ಕಾಗತ್ತೆ? ಆಗೋದಿಲ್ಲ. ಅದನ್ನೇ ಹೇಳ್ತಾರೆ, ಯಾಕೆ ನಿಲ್ಸಕ್ಕಾಗತ್ತೆ? ಇವಾಗ ನೀವು ಹೋಗ್ಬೇಡಿ ಅಂತ ಹೋಗ್ತಾ ಇರ್ತೀರಾ, ನೀವು ಹೋಗ್ತಿರಲ್ಲ. ನಾವು ಬದುಕಿದ್ರು ಹೋಗ್ಲೇಬೇಕು. ಪ್ರಶ್ನೆ ಮಾಡ್ಲೇಬೇಕು. ಖಂಡಿತ ಇಲ್ಲ. ಇವಾಗ ನಾವು ಏನು ನಾವು ಮಾಡ್ತಾ ಇದೀವೋ ಅದ್ರ ಪ್ರಕಾರನೇ ಉತ್ತರಬೇಕು. ಹೇಳಿ. ಇದು ಅಧ್ಯಕ್ಷರೇ, ನಾವು 7ನೇ ತಾರೀಕಲ್ಲಿ ಒಂದು ಕೇಳಿದ್ವು ನೋಡಿ. ತಂಬಾಕು ಮಂಡಳಿ ಹಾಗೂ ಐಟಿಸಿ ಕಂಪನಿ ಮತ್ತು ಇತರೆ ಕಂಪನಿಗಳು ಹರಾಜು ಪ್ರಕ್ರಿಯೆಯಲ್ಲಿ ರೈತರಿಗೆ ಬೆಲೆ ತಾರತಮ್ಯ ಮಾಡಿರುವುದು ಗಮನಕ್ಕೆ ಬಂದಿದೆ ಅಂತ ಕೇಳಿದ್ರು. ಈ ಕುರಿತು ಹಲವಾರು ಬಾರಿ ನೀವು ಸಭೆಗಳನ್ನ ನಡೆದಿದ್ದರು. ರೈತರಿಗೆ ನಿಗದಿತ ಬೆಲೆ ನಿಗದಿ ಮಾಡುವ ಬಗ್ಗೆ ಭರವಸೆ ಬರೀ ನೀಡಿದ್ದೀರಿ ಅಷ್ಟೇ. ನಿಗದಿತ ಬಡ್ಡಿ ನಾವು ಓದಿದೆ ಓದಿ. ಅದಕ್ಕೆ ಅಲ್ಲ ನೀವು ಹೇಳಿರೋದು ಅದನ್ನ ನೀವು ಅದಕ್ಕೆ ಏನು ಉತ್ತರ ಕೊಟ್ಟಿದ್ರಿ ಅಂತಂದ್ರೆ, ಮಂಡಳಿಯ ಮುಖ್ಯ ಕರ್ತವ್ಯವು ಹರಾಜು ಪ್ರಕ್ರಿಯೆಯನ್ನು ನಡೆಸುವುದಾಗಿದೆ. ಈ ಹರಾಜಿನಲ್ಲಿ ರೈತರು ತಮ್ಮ ತಂಬಾಕು ಉತ್ಪನ್ನವನ್ನು ಮಾರುಕಟ್ಟೆಗೆ ತರಲಿದ್ದು ಖರೀದಿದಾರರು ಅದನ್ನು ಖರೀದಿಸುತ್ತಾರೆ. ಹರಾಜು ಪ್ರಕ್ರಿಯೆಯಲ್ಲಿ ತಂಬಾಕಿನ ಬೆಲೆ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಆಧಾರದ ಮೇಲೆ ಸ್ವಾಭಾವಿಕವಾಗಿ ನಿರ್ಧಾರಗೊಳ್ಳುತ್ತದೆ. ತಂಬಾಕು ಮಂಡಳಿಯು ಯಾವುದೇ ಸಂದರ್ಭದಲ್ಲಿಯೂ ಬೆಲೆಯನ್ನು ನಿಗದಿಪಡಿಸುವುದಿಲ್ಲ. ಬದಲಾಗಿ ಬಿಟ್ಬಿಟ್ಟಿದ್ರೆ ತೊಂದರೆ ಇಲ್ಲ. ಬದಲಾಗಿ ರೈತರಿಗೆ ಉತ್ತಮ ಬೆಲೆ ಲಭಿಸುವಂತೆ ಕಂಪನಿಗಳ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗುತ್ತದೆ. ಯಾಕೆ ಉನ್ನತ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರೆ ಯಾಕೆ ಬೆಲೆ ನಿಗದಿ ಆಗಲಿಲ್ಲ? ಬೆಲೆ ನಿಗದಿ ಆಗಲ್ಲ. ಏನಾಗತ್ತೆ ಅಂತ ನಾವು ಕ್ಲಿಯರ್ ಕಟ್ ಆಗಿ ಹೇಳಿದ್ದೀವಿ. ಡಿಮಾಂಡ್ ಅಂಡ್ ಸಪ್ಲೈ ಈ ಸತಿನೂ ಕೂಡ ಕೇಳಿಸ್ಕೊಳ್ಳಿ. ಈ ಸತಿನೂ ಕೂಡ ಹೇಳ್ತೀನಿ ಏನೇನಾಗಿದೆ ಪರಿಸ್ಥಿತಿ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಜಾಸ್ತಿ ಆಗಿದೆ. ಇವಾಗ ಆಂಧ್ರದಲ್ಲೂ ಕೂಡ 25 ದಿವಸ ಆಯ್ತು ಮಾರ್ಕೆಟ್ ಶುರು ಆಗಿದೆ. ಹೋದ ವರ್ಷ 25 ದಿವಸಕ್ಕೆ 30 ಮಿಲಿಯನ್ ಆಗಿದೆ. ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ. ಒಂದು ಪರಿಹಾರನ ಕಂಡುಹಿಡಿದು ಒಂದ್ಸತಿ ಉತ್ತರ ಕೊಡೋ ತನಕ ಮುಗಿಸಿ ನಾವೇನ ಮಾಡಕ್ಕಾಗ್ತದೆ? ನಿಮ್ಮಲ್ಲಿ ದಯವಿಟ್ಟು ಮನವಿ ಮಾಡ್ತಿದ್ರು ಪರ್ಸನಲ್ ಆಗಿ ನಾವು ನಿಮ್ಮಲ್ಲಿ ಯಾವುದೇ ರೀತಿಯ ನನಗೂ ಪರ್ಸನಲ್ ಆಗಿ ಯಾರು ಇಲ್ಲ ಅಜಿತ್ ಅವರೇ. ನಿಮ್ದು ನಾನು ಹೇಳ್ತಾ ನಮ್ಗೆ ಸೆಟ್ರೇನೆ ಅವರು ನೀವೇನು ಅಧಿಕಾರಿಗಳು ಅಧಿಕಾರಿ ಕೆಲಸ ಮಾಡ್ತಾರೆ. ನಾವು ಕೇಸ್ ಹಾಕ್ಸ್ಕೊಂಡಿದೀವಿ. ರೈತರಿಗೋಸ್ಕರ ಕೆಲಸ ಮಾಡಿ ನಾವು ಕೇಸ್ ಹಾಕ್ಸ್ಕೊಂಡಿದೀವಿ. ಅರ್ಥ ಆಯ್ತಾ? ಆಮೇಲೆ ಅದೇನು ಶಕ್ತಿಗಳಿತ್ತು ಅವ್ರು ಹೊಡೆಯಕ್ಕೆ ಹೋದಾಗ ನಾವು ಕೇಸ್ ಹಾಕ್ಸ್ಕೊಂಡಿದೀವಿ. ಅದಕ್ಕೆ ಇವಾಗೆಲ್ಲ ಏನಾಗಿದೆ, ಇವಾಗ ನಾವು ಸಂಸದರು ಎಲ್ಲ ಸೇರ್ಕೊಂಡು ಇದೆಲ್ಲ ಸರಿ ಮಾಡಬೇಕು ಅಂತ ಎಷ್ಟು ಕೆಲಸ ಹೇಳ್ಬಿಟ್ರು. ಏನೋ ಒಂದು ಶಕ್ತಿ ಐತೆ ಅಲ್ಲಿ. ಯಾಕಂದ್ರೆ ಇದು ಸಿಸ್ಟಮ್. ಅಜಿತ್ ಅವರೇ, ಇವಾಗ ನಮ್ದೊಂದೇ ಅಲ್ಲ. ಇವಾಗ ಅಲ್ಲಿ ಮಾಡ್ಬೇಕು. ಇವಾಗ ಕೆಲವೊಂದು ರೈತರು ಅಂತ ಹೇಳ್ಕೊಂಡು ಅಲ್ಲಿ ಕಮಿಷನ್ ತರ ಕೆಲಸ ಮಾಡ್ತಾರೆ. ಅದು ಒಂದು ಸಿಸ್ಟಮ್ ಇದೆ ಅಲ್ಲಿ. ಅದನ್ನ ಹೊಡಿಬೇಕು. ಇವಾಗ 50 ವರ್ಷ ನಡ್ಕೊಂಡ್ ಬರ್ತಾ ಇರೋದು. ನೀವು ಹೇಳೋದು ಹೆಂಗೆ ಅಂತ ಹೇಳಿದ್ರೆ, ನೀವು ಸುಮ್ಮನೆ ಕ್ಯಾನ್ಸರ್ ಅನ್ಕೊಂಡ್ಬಿಡಿ ಅಂತ ಎಸ್ ಕೊಡೋಣ ಆಪರೇಷನ್ ಅಲ್ಲಿ ಅಂತ ಹೇಳ್ತಿದ್ರ. ಅದೆಲ್ಲ ಆಗತ್ತಾ? ಹಂತ ಹಂತವಾಗಿ ಮಾಡ್ಬೇಕು ಅದನ್ನ. ಯಾಕಂದ್ರೆ ಹೆಂಗೆ ಆಗ್ತವೆ ಅಂತ ಹೇಳಿದ್ರೆ, ಯಾಕಂದ್ರೆ ನಮ್ಮ ರೈತರು ಮುಗ್ಧರು. ಅರ್ಥ ಆಯ್ತಾ? ಅವರು ತುಂಬಾ ಭಯ ಮತ್ತೆ ಮೊದಲು ಎರಡು ಆಯ್ತು ಬಿಡಿ. ಭಯ ಅಂತಲ್ಲ, ಭಯ ಇದೆ. ಭಯ ಅಂತ ಹೇಳಿದ್ರೆ ಯಾರಿಗೆ ಭಯ? ಅವ್ರ ಭಯ ಬೇರೆಯವ್ರಿಗಲ್ಲ. ಭಯ ನಿಮ್ಮ ಊರಲ್ಲಿರೋ ಜನಗಳ ಬಗ್ಗೆನೇ ಭಯ ಅವ್ರಿಗೆ. ಹೌದು. ಅರ್ಥ ಆಯ್ತಾ? ನಿಜಾನ ಇಲ್ವಾ? ಯಾರೋ ಒಬ್ಬ ರೈತ ನಾನು ಅಲ್ಲಿ ಪ್ಲಾಟ್ಫಾರ್ಮ್ ಬಂದಾಗ ನನ್ನ ಕಿವಿಗೆ ಬಂದು ಹೇಳ್ತಾನೆ ಹೊರತು ಓಪನ್ ಬಾಯ ಬಿಡೋದು. ಅದೇ ವಿಚಾರ. ಯಾರೋ ನೋಡ್ತಾವ್ರೆ ಸರ್ ನಾನು ಮಾತಾಡಕ್ಕೆ ಇಷ್ಟ ಇಲ್ಲ. ಅಲ್ಲಿ ಇದು ಪರಿಸ್ಥಿತಿ ಇದೆ. ನೀವು ನನಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಅದೇ ನಮ್ ಗೌಡ್ರು ನಾವೆಲ್ಲ ಕೂತಿದ್ದಾಗ ನಿಮ್ಮ ಆಫೀಸರ್ನ ನಾವು ಕುತ್ಕೊಂಡು ಕೇಳ್ತಾ ಇರ್ತೀವಿ. ಏಯ್ ಹೊರ ಎದ್ದಿ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಯಾರು ಅಲ್ಲೇ ಅಲ್ಲ ನೀವು ಹೇಳಿದ್ರಿ. ಅದೇ ವಿಚಾರ ಒಬ್ಬ ರೈತರುಗಳು ಯಾರು ಬಂದು ಹೇಳಲ್ಲ ಅಂತಂದ್ರಲ್ಲ, ನಾವೆಲ್ಲ ಗುಂಪಾಗಿದ್ದೇ ಅಷ್ಟೊಂದು ಎದುರಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅದೇ ಒಬ್ಬ ಬೇಲ್ ಬಿಡಕ್ಕೆ ರೈತ ಹೋದ್ವಾಗ ಅವ್ನಿಗೆ ಎಷ್ಟು ಭಯ ಇರ್ತದೆ.
ಇವಾಗ ಅದಕ್ಕೇನೆ ನಾನು ಹೇಳ್ತಾ ಇರೋದು, ಇವಾಗ ನಾವು ಹಂತವಾಗಿ ಒಂದ್ಸತಿ ನಮಗೆ ಏನೋ ಒಂದು ವಿಷಯ ಇದೆ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ನಾವು ಅದನ್ನ ನಮ್ಮ ಕೈಯಲ್ಲಿ ಮೀರೋಕ್ಕಿಂತ ಮುಂಚೆ ಹೇಗೆ ಇದು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇರ್ತದೆ. ಈಗ ಸಾಹೇಬ್ರೆ, ಹ್ಮ್ ತಾವು ಆಫೀಸರ್ಸ್ ಇದ್ದೀರಿ. ಹ್ಮ್ ಇಲ್ಲಿ ಎರಡು ಹಿಡಿದಿರಿ. ಸರಿ, ಆಫೀಸರ್ಸ್ ಒಂದು. ಅದೆಲ್ಲ ಮಾತಾಡಿ ಹೊರಗಡೆ ಬಂದಾಗ ಹ್ಮ್ ನಮ್ಮಲ್ಲಿ ಒಮ್ಮೆ ವಿಶ್ವಾಸ ಇತ್ತು ಅಂದ್ರೆ ಬಂದ್ರೆ ಅಧ್ಯಕ್ಷ ನಿಮ್ಗೆ ಅದು ಮಾಡ್ತೀವಿ. ಹ್ಮ್. ನಿಮ್ಮ ಚೇಂಬರ್ಗೆ ಗೌರವ. ನಿಮ್ಮ ಒಳಗಡೆ ಬಂದು ನಿಮ್ಮನ್ನ ಎತ್ಕೊಂಡು ಹೋಗೋದು ಯಾವ್ದಾದ್ರು ಕಾನೂನು ಇಲ್ಲ ಇಲ್ಲ. ನಿಮ್ಮನ್ನ ಎತ್ಕೊಂಡು ಹೋಗೋದು ಹಾಂ ಯಾವ್ದಾದ್ರು ಕಾನೂನು ಇದ್ದಿಲ್ಲ. ಅವ್ರ ಮೇಲೆ ಏನು ಆಕ್ಷನ್ ತಗೋಬೇಕು? ಏನಾಗ್ತದೆ, ಕಾನೂನು ಇರ್ತದೆ, ಕಾನೂನು ಮೂಲಕ ಹಾಯ್ಬೋದು ಅಷ್ಟೇ ಅದು. ಆಗ್ಬೋದು. ಹಾಂ ಹೌದು. ಅದನ್ನ ಕಾನೂನು ಅದು ಸಹಿತ ಕಾನೂನು ಇದೆ, ಇದೆ, ಅದನ್ನ ಮಾಡೋಣ, ಅದು ಮಾಡ್ತೀವಿ. ಆಯ್ತು. ಎಲ್ಲಿ ಮಾಡ್ಬೇಕು ಅದು ಮಾಡ್ತೀವಿ. ಯಾಕೆಂದ್ರೆ ಇವತ್ತು ನಿಮಗೆ ಈಗ ನಾನು ಆಫೀಸರ್ಸ್ಗೆ ಸೆಕ್ಯೂರಿಟಿ ಇಲ್ಲ ಅಂದ್ರೆ ನಾಳೆ ಇನ್ನೇರೆ ಸೆಕ್ಯೂರಿಟಿ ಅನ್ನೋದು ಅದು ನಮ್ಗೆ ಒಂದು ಭಯ ಕಾಡ್ತದೆ. ಅದು ಮಾಡೋಣ. ಈಗ ಅಲ್ಲ ನನ್ನ ಆಫೀಸರ್ ಒದ್ದೆ ತಿಂದಿದ್ದಾರೆ. ಅದೇ ಅದೇ ಈಗ ನಾನು ಹೇಳ್ತಾ ಇರೋದು. ಈಗ